ದೇವರಿಗೆ ಮಹಿಮುಂಟಾಗಲಿ. ಇವತ್ತು ನಮ್ಮ ಧ್ಯಾನಕ್ಕೋಸ್ಕರವಾಗಿ ಎಫೆಸ ಪತ್ರಿಕೆ 2ನೇ ಅಧ್ಯಾಯ ವಚನ 1ರಿಂದ 7 ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಅದರಿಂದ ಆ ಒಂದು ಕಡೆ ನಿಮ್ಮ ಸತ್ಯವೇದವನ್ನು ತಿರುಗಿಸಿ ನಾವು ಓದಿಕೊಳ್ಳೋಣ. ಎಫೆಸ ಪತ್ರಿಕೆ 2ನೇ ಅಧ್ಯಾಯ ವಚನ 1ರಿಂದ 7 ನಾವು ಇವತ್ತಿಲ್ಲಿ ಧ್ಯಾನಿಸ್ಲಿಕ್ಕಿದ್ದೇವೆ. ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ನೀವು ಪೂರ್ವದಲ್ಲಿ ಅಪರಾಧಗಳನ್ನ ಪಾಪಗಳನ್ನ ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನ ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಅಭಿಲಾಷೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿರುವ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನ ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಬದುಕಿಸಿದ್ದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನ ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ ಎಂಬುವಂಥದ್ದು. ದೇವರಿಗೆ ಮಹಿಮುಂಟಾಗಲಿ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ಏನ್ ನೋಡ್ತಾ ಇದ್ದೇವೆ ಎಂಬ ನೋಡುವಾಗ, ನಾವು ಪೂರ್ವದಲ್ಲಿ ಹೇಗಿದ್ದೆವು ಎಂಬುದರ ಕುರಿತಾಗಿ ಇಲ್ಲಿ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಅಂದ್ರೆ ಕ್ರಿಸ್ತನನ್ನು ಅರಿಯೋದಕ್ಕಿಂತ ಮುಂಚೆ ನಾವು ಯಾವ ರೀತಿಯಾಗಿದ್ವಿ, ನಮ್ಮ ಹಳೆ ಜೀವಿತ ಹೇಗಿತ್ತು, ಆ ಹಳೆ ಜೀವಿತದಿಂದ ಹೇಗೆ ದೇವರು ನಮ್ಮನ್ನು ಬಿಡಿಸಿದನು ಎಂಬುದರ ಕುರಿತಾಗಿ ಇಲ್ಲಿ ಪೌಲನು ತಿಳಿಸೋದನ್ನ ನಾವು ನೋಡ್ತಾ ಇದ್ದೇವೆ. ನಾವು ಅಪರಾಧಗಳನ್ನ ಮಾಡ್ತಕ್ಕಂಥವ್ರಾಗಿದ್ದೆವು ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಪೌಲನ್ ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂತ ನೋಡುವಾಗ ಎಫೆಸದವರಿಗೆ ಹೇಳ್ತಾ ಇದ್ದಾರೆ, ನೀವು ಏನಾಗಿದ್ರಿ, ಈ ರೀತಿಯಾಗಿ ಪೂರ್ವದಲ್ಲಿ ಅನೇಕ ವಿಧವಾಗಿರ್ತಕ್ಕಂಥ ಕೆಟ್ಟತನಗಳಲ್ಲಿದ್ರಿ, ಮಲಿನತೆಯಲ್ಲಿ ನೀವು ತುಂಬಿಕೊಂಡಿದ್ರಿ. ನಿಮ್ಮನ್ನ ಕರ್ತನ ಏನ್ ಮಾಡಿದ್ನು, ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ನಿಮ್ಮನ್ನೇನ್ ಮಾಡಿ ಸತ್ತವರಾಗಿದ್ದ ನಿಮ್ಮನ್ನೇನ್ ಮಾಡಿದ್ನ ಆತನ ಬದುಕಿಸಿದ್ನು ಎಂಬುದಾಗಿ ಇಲ್ಲಿ ಪೌಲನ್ ಹೇಳೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಇವತ್ತು ನಿಮ್ಮನ್ನ ದೇವ್ರು ಏನ್ ಮಾಡಿದಾನಪ್ಪ ಅಂತಂದ್ರೆ ಆತನು ಬದುಕಿಸಿದ್ದಾನೆ. ಹೇಗೆ ಬದುಕಿಸಿದ್ದಾನೆ ಎಂಬುದನ್ನು ನೋಡುವಾಗ ಆತನು ಕೃಪೆಯಿಂದ, ಕರುಣೆಯಿಂದ, ಪ್ರೀತಿಯಿಂದ ನಮ್ಮ ದೇವರು ಏನ್ ಮಾಡಿದ್ದಾನೆ ಅಂತಂದ್ರೆ ನಮ್ಮನ್ನೇ ಬದುಕಿಸಿದ್ದಾನೆ. ತನ್ನ ಪ್ರಾಣ ಕೊಡೋದ್ರ ಮೂಲಕವಾಗಿ ಏನ್ ಮಾಡಿದ್ದಾನೆ, ಆತನು ನಮ್ಮನ್ನಿವತ್ತು ಬದುಕಿಸಿದ್ದಾನೆ. ಹೀಗೆ ಪೂರ್ವದಲ್ಲಿ ನೀವು ಈ ರೀತಿಯಾಗಿರ್ತಕ್ಕಂಥ ಅಪರಾಧಗಳು ಮಾಡ್ತಾ ಇದ್ರಿ ಅಂತ ಹೇಳಿ ಒಂದು ಪಟ್ಟಿಯನ್ನ ಪೌಲನು ಹೇಳೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಯಾಕೆ ಪೌಲನು ಈ ಒಂದು ಪಟ್ಟಿಯಲ್ಲಿ ಹೇಳಬೇಕಾಗಿತ್ತು, ನೀವು ಪೂರ್ವದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಜನರಾಗಿದ್ದೀರಿ ಅಂತ ಹೇಳಿ ಯಾಕೆ ಮತ್ತೆ ಪೌಲನು ಇಲ್ಲಿ ಹೇಳಬೇಕಾಗಿತ್ತು? ಅವ್ರಿಗೆ ಗೊತ್ತಿರ್ಲಿಲ್ವಾ? ತಾವು ಏನಾಗಿದ್ದೇವೆ ಎಂಬುದಾಗಿ ಅವ್ರಿಗೆ ಗೊತ್ತಿತ್ತಲ್ವಾ? ಮತ್ತೆ ಯಾಕೆ ಪೌಲನು ಇಲ್ಲಿ ಅದನ್ನೇ ವಿವರಿಸ್ತಾ ಇದ್ದಾನೆ ಹಾಗಾದ್ರೆ ಎಂಬುದಾಗಿ ನೋಡುವಾಗ, ಪೂರ್ವದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಕೆಟ್ಟ ಜೀವಿತ ನಿಮ್ದಿತ್ತು, ಇದರಿಂದ ಸ್ವಾಮಿ ಏನ್ ಮಾಡಿದ್ನು, ಪ್ರೀತಿ ಇಟ್ಟು ಕೃಪೆಯಿಂದ ರಕ್ಷಿಸಿದಾನೆ. ಯಾವುದಕ್ಕಾಗಿ? ಈ ಹಳೆ ಜೀವಿತದಿಂದ ನೀವು ಏನ್ ಮಾಡ್ಬೇಕಾಗಿದೆ, ಹಳೆ ಜೀವಿತದಿಂದ ಬಿಡುಗಡೆ ಹೊಂದಿ ಹೊಸಬ್ರಾಗಿ ನಡ್ಕೋಬೇಕು, ಹೊಸ ದಾರಿಯಲ್ಲಿ ನೀವು ನಡಿಬೇಕಂತ ಹೇಳಿ ಏನ್ ಮಾಡಿದ್ದಾನೆ ದೇವರು, ನಿಮ್ಮನ್ನ ಕರೆದಿದ್ದಾನೆ, ನಿಮ್ಮನ್ನ ಆರಿಸಿಕೊಂಡಿದ್ದಾನೆ, ನಿಮ್ಮನ್ನ ಪ್ರತ್ಯೇಕಿಸಿದ್ದಾನೆ. ಅದರಿಂದ ಅದನ್ನ ಜ್ಞಾಪಕ ಮಾಡ್ಕೊಳ್ರಿ. ನೀವು ಪೂರ್ವದಲ್ಲಿ ಏನ್ ಮಾಡ್ತಾ ಇದ್ರಿ, ಅಪರಾಧಗಳನ್ನ ಮಾಡೋರಾಗಿದ್ರಿ. ಅಪರಾಧ ಅಂದ್ರೆ ಏನ್ ಹಾಗಾದ್ರೆ? ಅವ್ನು ಹೇಳ್ತಾನೆ, ನೀವು ಪೂರ್ವದಲ್ಲಿ ಅಪರಾಧ ಮಾಡ್ತಾ ಇದ್ರಿ. ಹಾಗಾದ್ರೆ ಅಪರಾಧ ಅಂದ್ರೆ ಏನು ಅಂತ ಹೇಳಿ ನಾವು ಆಲೋಚಿಸುವಾಗ, ಅಪರಾಧ ಅಂತ ಏನಂದ್ರೆ ದೇವರ ಕಾನೂನಿಗೆ ವಿರುದ್ಧವಾಗಿರುವಂತದ್ದು ಎಲ್ಲವೂ ಸಹ ಅಪರಾಧ ಅಲ್ವಾ? ನಮ್ಮ ಭಾರತದ ಸಂವಿಧಾನಕ್ಕೆ ವಿರುದ್ಧವಾಗಿ ಏನೆಲ್ಲ ನಾವು ಕೆಲಸ ಮಾಡ್ತೇವೆ ಅದೆಲ್ಲ ಏನಾಗ್ತದೆ, ಅಪರಾಧ ಆಗ್ತದೆ. ಅದೇ ರೀತಿ ದೇವರ ವಾಕ್ಯದಲ್ಲಿರ್ತಕ್ಕಂಥ ಕಾನೂನುಗಳನ್ನ ನಾವು ಮೀರಿ ನಡೀತಕ್ಕಂಥದ್ದು ಅಪರಾಧ. ಹಾಗಾದ್ರೆ ದೇವರ ಕಾನೂನುಗಳು ಯಾವುದು? ಹಾಗಾದ್ರೆ ಬೈಬಲ್ ತಿಳಿಸ್ತಕ್ಕಂಥ ಕಾನೂನು ಆಜ್ಞೆಗಳು ಯಾವುದು, ರೀತಿ ನೀತಿಗಳು ಯಾವುದು ಎಂಬುದನ್ನು ನೋಡುವಾಗ ದೇವರ ಕಾನೂನು ಬಗ್ಗೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತಾಯನ ಬರೆಸುವಾರ್ತ 22ನೇ ಅಧ್ಯಾಯದಲ್ಲಿ ದೇವರ ಒಂದು ಕಾನೂನುಗಳ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತಾಯನ ಬರೆಸುವಾರ್ತ 22ನೇ ಅಧ್ಯಾಯ ವಚನ 37ರಿಂದ 40ರವರೆಗೆ ಅಲ್ಲಿ ದೇವರ
ಕಾನೂನು ಯಾವುದು ಎಂಬ ನೋಡುವಾಗ, ನಿನ್ನ ದೇವರಾಗಿರುವ ಕರ್ತನನ್ನ ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆ ಮುಖ್ಯವಾದದ್ದು ಮತ್ತು ಮೊದಲನೇದು. ಇದಕ್ಕೆ ಸಮಾನವಾದ ಎರಡನೇ ಆಜ್ಞೆ ಒಂದುಂಟು, ಅದು ಯಾವುದೆಂದರೆ ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ. ಈ ಎರಡು ಆಜ್ಞೆಗಳು ಎಲ್ಲಾ ಧರ್ಮಶಾಸ್ತ್ರಕ್ಕೂ ಪ್ರವಾದನ ಗ್ರಂಥಕ್ಕೂ ಆಧಾರವಾಗಿದೆ ಎಂದು ಹೇಳಿದನು. ಇಲ್ಲಿ ಯೇಸು ಸ್ವಾಮಿ ಹೇಳ್ತಕ್ಕಂಥ ಮಾತು, ಎರಡು ಆಜ್ಞೆಗಳನ್ನು ಹೊಸ ಒಡಂಬಡಿಕೆಯಲ್ಲಿ ಕೊಡ್ತಾರೆ, ಎರಡು ಕಾನೂನುಗಳನ್ನು ಹೊಸ ಒಡಂಬಡಿಕೆಯಲ್ಲಿದೆ. ಎರಡು ಕಾನೂನುಗಳಿಗೆ ನಾವೇನಾಗ್ಬೇಕಪ್ಪ ಅಂದ್ರೆ ಒಳಗಾಗಿ ನಡಿಬೇಕು. ಹೊಸ ಒಡಂಬಡಿಕೆಯಲ್ಲಿ ಎರಡು ಕಾನೂನು. ಹಳೆ ಒಡಂಬಡಿಕೆಯಲ್ಲಿ ಎಷ್ಟು ಕಾನೂನಿತ್ತು? 10 ಆಜ್ಞೆಗಳಿದ್ದು, 10 ಕಾನೂನು. ಹಳೆ ಒಡಂಬಡಿಕೆಯಲ್ಲಿ ಎಷ್ಟು ಕಾನೂನಿತ್ತು? 10 ಕಾನೂನಿತ್ತು. ಯಾಕೋ ಕನ್ಫ್ಯೂಸ್ ಆಗಿದ್ದೀರಾ? ಒಂದ್ಸರಿ ಓದ್ಬಿಡೋಣ, ಯಾಕಂತಂದ್ರೆ ನಾವು ಸರಿಯಾಗಿ ತಿಳ್ಕೋಬೇಕು. ಹಳೆ ಒಡಂಬಡಿಕೆ ಕಾನೂನು 10 ಯಾವ್ದ್ಯಾವುದು? ವಾಕ್ಯ 20ನೇ ಅಧ್ಯಾಯ ವಿಮೋಚನ ಕಾಂಡದಲ್ಲಿ ನಾವು ನೋಡ್ತಾ ಇದ್ದೇವೆ. 4ನೇ ವಚನದಿಂದ ಮುಂದುವರಿಸಿ, ಮೊದಲನೇ ಆಜ್ಞೆ, ಯಾವ ಮೂರ್ತಿಯನ್ನ ಮಾಡಿಕೊಳ್ಳಬಾರದು. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಕೆಳಗಣ ನೀರಿನಲ್ಲಾಗಲಿ ಇರುವ ಯಾವ ರೂಪವನ್ನ ಮಾಡಿಕೊಳ್ಳಬಾರದು. ಅವುಗಳಿಗೆ ಅಡ್ಡ ಬೀಳಲುಬಾರದು, ಪೂಜೆ ಮಾಡಲೂಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸುವುದಾದ್ದರಿಂದ ನನ್ನನ್ನ ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನ ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವವನಾಗಿ, ನನ್ನನ್ನ ಪ್ರೀತಿಸಿ ನನ್ನ ಆಜ್ಞೆಗಳನ್ನ ಕೈಕೊಳ್ಳುವವರಿಗೆ 1000 ತೆರೆಗಳವರೆಗೆ ದಯೆ ತೋರಿಸುವನಾಗಿದ್ದೇನೆ. 1, ಮೂರ್ತಿ ಮಾಡ್ಕೋಬಾರ್ದು. 2, 7ನೇ ವಚನ ಹೇಳ್ತದೆ, ನಿನ್ನ ದೇವರಾದ ಯೆಹೋವನ ಹೆಸರನ್ನ ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು. ಆಯ್ತಾ? 3, ಸಬ್ಬತ್ತಿನವನ್ನ ದೇವರ ದಿನವೆಂದು ಆಚರಣೆ ತರೋದಕ್ಕೆ ಜ್ಞಾಪಕದಲ್ಲಿ ಇಟ್ಕೋಬೇಕು. 4, ತಂದೆ ತಾಯಿಗಳನ್ನ ಸನ್ಮಾನಿಸ್ಬೇಕು. 5, ನರಹತ್ಯೆ ಮಾಡಬಾರ್ದು. 6, ವ್ಯಭಿಚಾರ ಮಾಡಬಾರ್ದು. 7, ಕದಿಬಾರದು. 8, ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು. 9, ಮತ್ತೊಬ್ಬನ ಮನೆ ನಾಶಿಸಬಾರದು. 10, ಮತ್ತೊಬ್ಬನ ಹೆಂಡತಿ, ಗಂಡಾಳು, ಹೆಣ್ಣಾಳು, ಕತ್ತೆ ಮುಂತಾದ ಯಾವುದನ್ನೂ ಆಶಿಸಬಾರದು. ಹೀಗೆ 10 ಆಜ್ಞೆಗಳನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇವು ಹಳೆ ಒಡಂಬಡಿಕೆ ಕಾನೂನುಗಳು. ಈ ಹಳೆ ಒಡಂಬಡಿಕೆಯಲ್ಲಿ ಎಷ್ಟು ಕಾನೂನಿತ್ತು? 10 ಆಜ್ಞೆ. 10 ಆಜ್ಞೆ ಅಂದ್ರೆ 10, 10 ಅಂದ್ರೆ 10 ಆಜ್ಞೆ ಕಾನೂನುಗಳು. ಹಳೆ ಒಡಂಬಡಿಕೆಯಲ್ಲಿ 10 ಇತ್ತು. ಹೊಸ ಒಡಂಬಡಿಕೆಯಲ್ಲಿ ಎಷ್ಟಿದೆ? 2 ಇದೆ. ಯಾವ್ದೆರಡು? ನಾವ್ ಈಗಾಗಲೇ ಮತ್ತಾಯನ ಬರೆಸುವ ವಾರ್ತೆಯಲ್ಲಿ ನಾವು ಓದ್ಕೊಂಡ್ವಿ. ಏನು? ಮೊದಲನೇದಾಗಿ, ನಿನ್ನ ದೇವರಾಗಿರುವಂತ ಕರ್ತನನ್ನ ಪೂರ್ಣ ಹೃದಯ, ಬುದ್ಧಿ, ಶಕ್ತಿ, ಜ್ಞಾನದಿಂದ ಪ್ರೀತಿಸ್ಬೇಕನ್ನೋದು 1ನೇ ಆಜ್ಞೆ, 1ನೇ ಕಾನೂನು. 2ನೇದು, ನಿನ್ನನ್ನ ಪ್ರೀತಿ ಮಾಡಿಕೊಳ್ಳೋ ರೀತಿಯಲ್ಲೇ ಇತರನ್ನ ಪ್ರೀತಿ ಮಾಡುವಂತಕ್ಕಂಥ ಆಜ್ಞೆ 2. ಈ 10 ಆಜ್ಞೆಗಳನ್ನ ಯೇಸು ಸ್ವಾಮಿ ತೆಗೆದಾಕಿ 2 ಆಜ್ಞೆ ಕೊಟ್ಟಿದ್ದಾನೆ. ಎಷ್ಟು ಈಸಿ ಅಲ್ವಾ? ಈಸಿ ತಾನೆ? 2 ಆಜ್ಞೆ. 10 ಇತ್ತು ಹಳೆದು, ಇವಾಗ 2 ಇದೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಧರ್ಮಶಾಸ್ತ್ರನ ತೆಗೆದು ಹಾಕುವುದಕ್ಕೆ ಬಂದೆನೆಂದು ನೆನೆಸ್ಬೇಡ್ರಿ, ಅದನ್ನ ನೆರವೇರಿಸೋದಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾರೆ. ಉಲ್ಟಾ ಏನ್ ಹೇಳ್ತಾರೆ? ಹೊಸ ಒಡಂಬಡಿಕೆಯಲ್ಲಿ 2 ಆಜ್ಞೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಹೇಳ್ತಾರೆ ಹಳೆ ಒಡಂಬಡಿಕೆಯಲ್ಲಿ 10 ಇತ್ತು, ಇವಾಗ 2 ಪಾಸ್ಟ್ರೆ. ಆದ್ರೆ ಸ್ವಾಮಿ ವಚನ ಹೇಳುತ್ತೆ, ನಾನು ಇದನ್ನ ತೆಗೆದಾಕಕ್ ಬಂದಿಲ್ಲ ಅಂತ ಹೇಳ್ತಾರೆ. ಏನ್ ಅರ್ಥ? ಹಾಗಾದ್ರೆ ಆ 2 ಆಜ್ಞೆಗಳಲ್ಲಿ 10 ಆಜ್ಞೆಗಳಿದೆ. ದೇವರು ಹೆಂಗ್ ಮಾಡಿದಾನೆ ಅಂತಂದ್ರೆ ಮಿಲನ ಮಾಡಿದಾನೆ. ಇವಾಗ 10 ಆಜ್ಞೆಗಳನ್ನ 2 ಆಜ್ಞೆಗಳ ಮಿಲನವಾಗಿದೆ ಇವಾಗ. ಅಂದರೆ ನಿನ್ನ ದೇವರನ್ನ ಪ್ರೀತಿಸಬೇಕು ಎಂಬತಕ್ಕಂಥ ಆಜ್ಞೆ. ನಾವ್ ಯಾವಾಗ ನಮ್ ದೇವ್ರನ್ನ ಪೂರ್ಣ ಹೃದಯ, ಬುದ್ಧಿ, ಶಕ್ತಿ, ಜ್ಞಾನದಿಂದ ಪ್ರೀತಿ ಮಾಡ್ತೇವೆ, ಅವಾಗ ನಾವೇನ್ ಮಾಡಲ್ಲ, ಯಾವ ಮೂರ್ತಿ ಮಾಡ್ಕೊಳ್ಳಲ್ಲ, ದೇವರ ಹೆಸರನ್ನು ಅಯೋಗ್ಯ ಕಾರ್ಯಕ್ಕೆ ಎತ್ತಲ್ಲ. ಹಾಗೇನೆ ಅಲ್ಲಿ ಮುಂದುವರಿಸಿ 2ನೇ ಆಜ್ಞೆ ಬಂತು. ಇವೆಲ್ಲ 1ನೇ ಆಜ್ಞೆಗೆ ಬಂತು, ಇವೆಲ್ಲ ಕಾನೂನುಗಳು. ಇನ್ನು 2ನೇ ಆಜ್ಞೆ, ನಿನ್ನಂತೆ ನಿನ್ನ ನೆರೆಯವನು ಪ್ರೀತಿ ಮಾಡು ಅಂತ ಹೇಳಿ ಯೇಸು ಸ್ವಾಮಿ ಹೇಳಿದ್ರಲ್ಲ, ಅದರಲ್ಲಿ ಇನ್ನೂ ಉಳಿದಿರೋ ಆಜ್ಞೆಗಳು ಕವರ್ ಆಗಿದಾವೆ. ಯಾವುದು? ನಮ್ಮಂತೆ ನಾವು ಯಾವಾಗ ನಮ್ಮ ನೆರೆಯವ್ರನ್ನ ಪ್ರೀತಿ ಮಾಡ್ತೇವೋ ಅವಾಗ ಏನ್ ಮಾಡ್ತೇವೆ? ಫಸ್ಟ್ ನಮ್ಮ ತಂದೆ ತಾಯಿನ ನಾವು ಸನ್ಮಾನ ಮಾಡ್ತೀವಿ. ಆಮೇಲೆ ನನ್ನಂತೆ ನಾನು ನೆರೆಯವ್ರನ್ನ ಪ್ರೀತಿ ಮಾಡಿದಾಗ ನಾನು ಯಾರನ್ನೂ ನರಹತ್ಯೆ ಮಾಡಲ್ಲ, ನಾನು ವ್ಯಭಿಚಾರ ಮಾಡಲ್ಲ, ನಾನು ಕದಿಯಲ್ಲ, ಮತ್ತೊಬ್ಬರ ಮೇಲೆ ಸುಳ್ಳು ಸಾಕ್ಷಿ ಹೇಳಲ್ಲ,
ಮತ್ತೊಬ್ಬನ ಮನೆ ನಾಶೆ ಮಾಡಲ್ಲ, ಮತ್ತೊಬ್ಬನ ಹೆಂಡತಿ ಗಂಡಾಳು ಹೆಣ್ಣಾಳು ಎತ್ತು ಕತ್ತೆ ಯಾವುದನ್ನು ಸಹ ನಾನು ಆಸೆ ಮಾಡಲ್ಲ. ಯಾವಾಗ ನನ್ನನ್ನು ಪ್ರೀತಿ ಮಾಡ್ಕೊಂಡಂಗೆ ನನ್ನ ನೆರೆಯವ್ರನ್ನ ಪ್ರೀತಿ ಮಾಡಿದ್ರೆ ಏನ್ ಮಾಡ್ತೀನಿ, ಇವನ್ ಯಾವನ್ನೂ ಮಾಡಲ್ಲ ನಾನು. ಅದಕ್ಕೆ ಸ್ವಾಮಿ ಆ 2 ಆಜ್ಞೆಗಳಲ್ಲಿ ಈ 10 ಆಜ್ಞೆಗಳ ಮಿಲನ ಮಾಡಿದರೆ ಹೊರತು ಅವುಗಳನ್ನ ತೆಗೆದುಹಾಕ್ಲಿಲ್ಲ. ಯಾರೆಲ್ಲ ಕರ್ತನ ಪ್ರೀತಿಸ್ತಾರೋ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ರೀತಿಯಾಗಿ ಜೀವಿಸ್ತಾರೆ, ಈ 10 ಆಜ್ಞೆಗಳನ್ನ ಕೈಕೊಳ್ತಾರೆ. ಆದ್ರೆ ಆ 10 ಆಜ್ಞೆ, ಈ 10 ಆಜ್ಞೆಗಳು ಆ 2 ಆಜ್ಞೆಗಳ ಒಳಗಡೆನೆ ಸೇರ್ಕೊಂಡಿದೆ. ಹೀಗೆ ದೇವರ ಕಾನೂನು ಇದಾಗಿತ್ತು. ನಾವು ಹಳೆ ಒಡಂಬಡಿಕೆಯಲ್ಲಿ ಏನ್ ಮಾಡ್ತಾ ಇದೀವಿ, ಈ ಕಾನೂನುಗಳಿಗೆ ವಿರುದ್ಧವಾಗಿ ಜೀವಿಸ್ತಾ ಇದ್ವಿ. ಹಳೆ ಜೀವಿತ ನಿಮ್ದಿತ್ತು ಅಂತ ಹೇಳ್ತಾರೆ. ಹಾಗಾದ್ರೆ ಇವಾಗ ಹೇಗಿದೆ? ಪೌಲ್ನ ಹೇಳ್ತಾನೆ ಹಳೆ ಜೀವಿತ ಹಿಂಗಿತ್ತು, ಹಂಗಾದ್ರೆ ಇವತ್ತೇನಾದ್ರೂ ಬದಲಾಗೈತೆ ಅಂತ ನನ್ನ ಪ್ರಶ್ನೆ. ಇವತ್ತು ಈ ವಾಕ್ಯ ಭಾಗ ಯಾಕೆ ನಾವು ಧ್ಯಾನ ಮಾಡ್ತಾ ಇದೀವಪ್ಪ ಅಂತಂದ್ರೆ ಹಳೆ ಜೀವಿತ ಹಿಂಗಿತ್ತು ಅಂತ ಹೇಳಿ ವಾಕ್ಯ ಹೇಳ್ತಾ ಇದೆ ಇಲ್ಲಿ ಅಲ್ವಾ. ಪೌಲ್ನ ಹೇಳ್ತಾ ಇದಾರೆ ನೀವು ಹಿಂದೆ ಹಿಂಗಿದ್ರಪ್ಪ, ಪೂರ್ವದಲ್ಲಿ ಹಿಂಗಿದ್ರಿ, ದೇವರ ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿಂತ ನಿಮ್ಮನ್ನು ಬದುಕಿಸಿದ್ನು ತನ್ನ ಪ್ರಾಣ ಕೊಡೋದ್ರ ಮೂಲಕ. ಹಿಂಗಿದ್ರಿ ನೀವು, ಇವತ್ತು ಹೆಂಗಿದ್ದೀರಿ? ಇವತ್ತು ನಾವು ಹೆಂಗಿದೀವಿ? ಹಂಗಾದ್ರೆ ಇನ್ನೂ ಅದೇ ತರ ಅಪರಾಧಗಳು ಮಾಡ್ತಾ ಇದ್ದೇವಾ? ಯಾವ ಅಪರಾಧ? ಈ ರೀತಿಯಾಗಿ ತಿಳಿಸ್ತಕ್ಕಂಥ ದೇವರ ಕಾನೂನುಗಳಿಗೆ ಅವಿಧೇಯರಾಗಿ ನಾವು ದೇವರನ್ನು ಪ್ರೀತಿಸದೇ ಇರತಕ್ಕಂಥದ್ದು ಪಾಪ. ಇವತ್ತು ಯಾವ್ದು ಪಾಪ? ನಾವು ದೇವರನ್ನು ಪ್ರೀತಿಸದೇ ಇರೋದು ಪಾಪ, ಅಪರಾಧ. ನಾವು ದೇವ್ರನ್ನ ಪ್ರೀತಿಸದೇ ಇರೋದು ಅಪರಾಧ. ಯಾಕಂತಂದ್ರೆ ಆತನು ನನಗೋಸ್ಕರ ನಿನಗೋಸ್ಕರ ಏನ್ ಮಾಡಿದ್ದಾನೆ? ತನ್ನ ಪ್ರಾಣನೇ ಕೊಟ್ಬಿಟ್ಟಿದ್ದಾನೆ. ಯೇಸು ಸ್ವಾಮಿ ನಮಗಾಗಿ ಮಾಡದೇ ಇರ್ತಕ್ಕಂಥದ್ದು ಯಾವುದೊಂದೂ ಇಲ್ಲ, ಎಲ್ಲವನ್ನ ನಮಗೇನ್ ಮಾಡಿದ್ದಾನೆ? ಮಾಡಿದ್ದಾನೆ. ಈ ಲೋಕಕ್ಕೆ ಬಂದ್ರು, ದೇವರಾಗಿದ್ರು ಸಹ ಆ ಒಂದು ಮಹಿಮಾ ಪದವಿಯನ್ನು ತ್ಯಜಿಸಿ ಏನ್ ಮಾಡಿದಂತೆ? ನರನಾಗಿ ತನ್ನ ಸೃಷ್ಟಿಯಾಗಿರ್ತಕ್ಕಂಥ ನಾವು ಮಾಂಸಧಾರಿಗಳಾಗಿರೋದ್ರಿಂದ ಆತ್ಮ ಏನ್ ಮಾಡಿದಂತೆ? ಮಾಂಸಧಾರಿಯಾಗಿ ಬಂದು. ಹೆಂಗ್ ಬಂದು? ಪರಿಪೂರ್ಣವಾಗಿ ದೈವತ್ವವನ್ನ ಅಲ್ಲೇ ಬಿಟ್ಟು, ಪರಲೋಕದಲ್ಲೇ ಬಿಟ್ಟು ಪರಿಪೂರ್ಣವಾಗಿ ಮಾನವನಾಗಿ ಲೋಕಕ್ಕೆ ಬಂದ. ನಾನು ನೀವು ಮಾಂಸಧಾರಿಯಾಗಿದ್ರಿಂದ ಆತನು ಪರಿಪೂರ್ಣವಾಗಿ ನರನಾಗಿ ಬಂದು ಏನ್ ಮಾಡಿದ್ನು? ನಮ್ಮ ಪಾಪ ಅಪರಾಧಗಳಿಗಾಗಿ ಆತನ ಮಾಡಿದ್ನು ಏನ್ ಮಾಡಿದ್ನು? ಜಜ್ಜಲ್ಪಟ್ಟಿದ್ದಾನೆ, ತನ್ನ ಪವಿತ್ರ ರಕ್ತನೇ ಸುರಿಸಿದಾನೆ. ಆತನೇನ್ ಮಾಡಿದ್ದಾನೆ? ತನ್ನ ರಕ್ತ ಸುರಿಸಿದಾನೆ. ಬೈಬಲ್ ಹೇಳ್ತಾ ಇದೆ, ಆತನ ಶರೀರದಲ್ಲಿ ಶಿಲುಬೆಯಲ್ಲಿ ನೇತಾಡುವಾಗ ಆತನ ದೇಹದಲ್ಲಿ ಒಂದು ಹನಿನೂ ರಕ್ತ ಇರಲಿಲ್ಲ ಅಂತೆ. ಕೊನೆಗೆ ರಕ್ತ ಎಲ್ಲ ಸೋರ್ ಏನ್ ಮಾಡ್ತಾ ಇತ್ತಂತ ಹೇಳ್ತಾ ಇದೆ ವಚನ, ನೀರು ಸಹ ಸುರಿತಾ ಇತ್ತಂತ ಯೇಸುವಿನ ದೇಹದಿಂದ. ರಕ್ತ ಎಲ್ಲ ಹೋದ್ಮೇಲೆ ಏನ್ ಉಳಿಯುತ್ತೆ? ದೇಹದಲ್ಲಿ ನೀರಿನ ಅಂಶ ಉಳಿಯುತ್ತೆ. ಲಿಕ್ವಿಡ್ ಅನ್ನೋದು ಇರೋದು ಅಷ್ಟೇ ನಮ್ಮ ಹತ್ರ ಇರೋದು. ಅದನ್ನೂ ಸಹ ಏನಾಗ್ತಾ ಇದೆ? ಸೋರ್ ಹೋಗ್ತಾ ಇದೆ ಎಂಬುದಾಗಿ ದೇವ್ರು ವಾಕ್ಯ ಹೇಳುತ್ತೆ. ಹಾಗೆ ಇಷ್ಟು ಪ್ರೀತಿ ಮಾಡಿರ್ತಕ್ಕಂಥ ದೇವ್ರನ್ನ ನಾವು ಹೆಂಗ್ ಪ್ರೀತಿ ಮಾಡ್ತಾ ಇದ್ದೇವೆ ಹಂಗಂದ್ರೆ, ನಮಗೋಸ್ಕರ ತನ್ನನ್ನೇ ಬಲಿಯಾಗಿ, ತನ್ನ ಎಲ್ಲವನ್ನೂ ಬಿಟ್ಟು ಎಲ್ಲಾ ರೀತಿಯ ತ್ಯಾಗವನ್ನ ಮಾಡಿ ಅಯೋಗ್ಯರಾದಂತ ನಮ್ಮನ್ನ ಕರುಣಿಸಿ ಏನ್ ಮಾಡಿದಾನ? ಆತನು ಪ್ರಾಣವನ್ನು ಕೊಟ್ಟಿದ್ದಾನೆ. ಹಾಗಾದ್ರೆ ನಾವು ದೇವ್ರಿಗೆ ಎಷ್ಟು ಪ್ರೀತಿ ಮಾಡ್ತಾ ಇದ್ದೇವೆ ಇವತ್ತು? ಸುಮ್ಮನೆ ಪ್ರಾರ್ಥನೆ ಮಾಡೋ, ಬರೀ ಚರ್ಚಿಗೆ ಬರೋದ್ರಿಂದ ಮಾತ್ರ ಪ್ರೀತಿ ಅಲ್ಲ. ದೇವ್ರು ನಿಜವಾಗಿ ನಾವು ಎಷ್ಟು ಪ್ರೀತಿ ಮಾಡ್ತಾ ಇದ್ದೇವೆ, ನಾವು ಹೆಂಗ್ ನಿಜವಾಗಿ ಎಷ್ಟು ಪ್ರೀತಿ ಮಾಡ್ತಾ ಇದೀವಿ ಅಂತ ಹೇಳಿ ಗೊತ್ತಾಗುತ್ತಪ್ಪ ಅಂತಂದ್ರೆ ನಮ್ಮ ಜೀವನದಿಂದ ಗೊತ್ತಾಗಬೇಕದು. ನಾನ್ ದೇವ್ರನ್ನ ಪ್ರೀತಿ ಮಾಡೋದಾದ್ರೆ ಏನ್ ಮಾಡ್ಬೇಕು? ನನ್ನ ಹೃದಯ ದೇವ್ರಿಗೋಸ್ಕರ ಮಿಡಿತಾ ಇರ್ಬೇಕು. ನಮ್ಮ ಹೃದಯ ದೇವ್ರಿಗೋಸ್ಕರ ಬಡಿತಾ ಇರ್ಬೇಕು. ಡಬ 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 ಅಂತ ಹೊಡಿತಲ್ಲ, ಹಂಗೆ ನಮ್ಮ ಹೃದಯದ ಮಿಡಿತ ಯಾರಿಗೋಸ್ಕರ ಹೊಡಿಬೇಕು? ಉಸಿರಾಡಕ್ಕಲ್ಲ, ಬರೇ ದೇವ್ರಿಗಾಗಿ ಏನ್ ಮಾಡ್ಬೇಕು? ನಮ್ಮ ಮನಸ್ಸು ಹೃದಯ ಎಲ್ಲ ಮಿಡಿತಾ ಇರ್ಬೇಕು. ಏನಂತ ಹೇಳಿ? ದೇವ್ರನ್ನ ಪ್ರೀತಿಸಕ್ಕೆ, ದೇವ್ರಿಗೆ ಪ್ರತ್ಯುಪಕಾರ ಮಾಡಕ್ಕೆ. ಸ್ವಾಮಿ ನನಗೋಸ್ಕರ ಏನ್ ಮಾಡಿದಾನೆ? ಪ್ರಾಣ ಕೊಟ್ಟಿದ್ದಾನೆ. ನಾನು ಏನಾದ್ರೂ ಮಾಡ್ಬೇಕಲ್ಲ, ಆತ ನನಗೋಸ್ಕರ ಎಲ್ಲ ಮಾಡಿದಾನೆ. ನಾನು ಏನಾದ್ರೂ ಮಾಡಿ ಒಂದ್ ಸ್ವಲ್ಪ ಆದ್ರೂ ಅದು ಆತ ನನಗೋಸ್ಕರ ಪಟ್ಟಿರೋದ್ರಲ್ಲಿ ಪ್ರತಿಯಾಗಿ ಕೊಡ್ಬೇಕಲ್ಲ ಕರ್ತನಿಗೆ ಅಂತೇಳಿ ಏನ್ ಮಾಡ್ಬೇಕು? ನಮ್ಮ ಹೃದಯ ಮಿಡಿತಾ ಇರ್ಬೇಕು. ಅವಾಗ ಮಿಡಿಯುವಾಗ ಏನಾಗ್ತದೆ? ನಾವು ಹೊಸ ವ್ಯಕ್ತಿಗಳಾಗ್ತೇವೆ. ದೇವ್ರಿಗಾಗಿ ನಮ್ಮ ಹೃದಯ ಯಾವಾಗ ಮಿಡಿತೋ ಅವಾಗ ನಾವು ಹೊಸ ವ್ಯಕ್ತಿಗಳಾಗ್ತೇವೆ. ಯಾವ ಅಪರಾಧನೂ ಮಾಡಲ್ಲ ನಾವು, ಯಾವ ಪಾಪಗಳನ್ನು ಮಾಡಲ್ಲ ನಾವು. ಪಾಪಗಳು ಬಂದಾಗ್ಯೂ ಸಹ ಏನ್ ಮಾಡ್ತೇವೆ? ಅವುಗಳನ್ನ ಅಂಟಿಸಿಕೊಳ್ಳದೆ ನಾವೇನ್ ಮಾಡ್ತೇವೆ? ಅವುಗಳಿಂದ ದೂರ ಓಡ್ತೇವೆ. ಅದರಿಂದ ಇವತ್ತು ನಂದು ನಿಂದು ಹೃದಯ ದೇವ್ರಿಗೋಸ್ಕರ ಎಷ್ಟು ಮಿಡಿತಾ ಇದೆ. ಬರೇ ಈ ಲೋಕದ ಸಂಪಾದನೆ, ಬರೇ ಈ ಲೋಕದ ಆಡಂಬರ, ಈ ಲೋಕದ ವೈಭವ, ಈ ಲೋಕದ ಸಂಗತಿಗಳಿಗಾಗಿ ನಮ್ಮ ಹೃದಯ ಮಿಡಿತಾ ಇದ್ರೆ ನಾವಿನ್ನೂ ಅಪರಾಧದಲ್ಲೇ ಇದ್ದೇವೆ. ಚರ್ಚಿಗೆ ಬಂದ್ರು, ಯೇಸು ಸ್ವಾಮಿ ಹೆಸರು ಹೇಳ್ಕೊಂಡ್ರು,
ನಮ್ಮ ಜೀವನ ಬದಲಾಗಿಲ್ಲ ಅಂದ್ರೆ ಏನೂ ಪ್ರಯೋಜನ ಇಲ್ಲ. ನಮ್ಮ ಹೃದಯ ದೇವ್ರಿಗೋಸ್ಕರ ಬಡಿದೇ ಹೋದ್ರೆ, ಮಿಡಿದೇ ಹೋದ್ರೆ ಏನೂ ಪ್ರಯೋಜನ ಇಲ್ಲ. ನಾವು ಚರ್ಚಿಗೆ ಬಂದು ವ್ಯರ್ಥ, ನಾವು ಕಾಣಿಕೆ ಕೊಟ್ಟು ವ್ಯರ್ಥ, ನಾವ್ ಏನೇ ಮಾಡಿದ್ರು ಸಹ ವ್ಯರ್ಥ. ಯಾಕಂದ್ರೆ ಯೇಸು ಸ್ವಾಮಿ ಸ್ವಂತ ಹೇಳ್ತಾರೆ, ನನ್ನನ್ನ ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಏನ್ ಮಾಡಲ್ಲಂತೆ, ಪರಲೋಕ ರಾಜ್ಯಕ್ಕೆ ಸೇರಲ್ಲ. ಬರೇ ಸ್ವಾಮಿ ಸ್ವಾಮಿ ಅಂದ್ರೆ ಪ್ರಯೋಜನ ಇಲ್ಲ. ಆ ದಿನಗಳಲ್ಲಿ ಏನ್ ಮಾಡ್ತಾರಂತೆ, ಸ್ವಾಮಿ ಸ್ವಾಮಿ ಅಂತ ಹೇಳಿ ಏನ್ ಮಾಡ್ತಾರೆ, ಹೇಳ್ತಾರೆ, ಸ್ವಾಮಿ ನಾವು ನಿನ್ಗೋಸ್ಕರ ದೊಡ್ಡ ದೊಡ್ಡ ಪ್ರಸಂಗ ಮಾಡಿದ್ದೇವೆ, ದೊಡ್ಡ ದೊಡ್ಡ ಅದ್ಭುತ ಮಾಡಿದ್ದೇವೆ, ದೊಡ್ಡ ದೊಡ್ಡ ಕಾಣಿಕೆಗಳನ್ನ ಕೊಟ್ಟಿದ್ದೇವೆ, ದೊಡ್ಡ ದೊಡ್ಡ ಏನೇನೋ ಮಾಡಿದೇವೆ ಸ್ವಾಮಿ ಅಂತ ಹೇಳಿದ್ರೆ ಅವತ್ತು ದೇವ್ರು ನಿಮ್ಮ ಗುರುತ್ ನನಗಿಲ್ಲ ಅಂತ ಹೇಳ್ತಾರಂತೆ. ಅದರಿಂದ ಅಂತ ಪರಿಸ್ಥಿತಿ ನಮಗೆ ಬರಬಾರ್ದಪ್ಪ ಅಂತಂದ್ರೆ ನಮ್ಮ ಹೃದಯ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ದೇವ್ರಿಗೋಸ್ಕರ ಮಿಡಿಬೇಕು, ದೇವ್ರಿಗೋಸ್ಕರ ಬಡಿಬೇಕು, ದೇವ್ರಿಗೋಸ್ಕರವಾಗಿ ಏನ್ ಮಾಡ್ಬೇಕಂತಂದ್ರೆ ತೌಕಿಸ್ಬೇಕು. ಹಾಗಾದ್ರೆ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು. ಇವತ್ತು ನನ್ನ ಹೃದಯ ದೇವ್ರಿಗೋಸ್ಕರ ಎಷ್ಟು ಪರ್ಸೆಂಟ್ ತವಕಿಸುತ್ತೆ, ಈ ಲೋಕಕ್ಕಾಗಿ ಎಷ್ಟು ಪರ್ಸೆಂಟ್ ತವಕಿಸುತ್ತೆ, ನಮ್ಮನ್ನ ನಾವೇ ಮಾಡ್ಬೇಕು, ಅವಲೋಕಿಸ್ಕೋಬೇಕು. ಹೆಂಗ್ ಅವಲೋಕಿಸ್ಕೋಬೇಕು, ದೇವ್ರ ವಾಕ್ಯದ ಮುಂದೆ. ದೇವರ ವಾಕ್ಯ ಓದಕ್ಕೆ ಎಷ್ಟು ಟೈಮ್ ಕೊಡ್ತೀನಿ ನಾನು. ದೇವ್ರಿಗಾಗಿ ಹೃದಯ ಮಿಡಿಯೋದಂದ್ರೆ ಏನು, ಆತ್ಮ ಜೊತೆಗೆ ಮಾತಾಡೋದು. ನೀವು ಯಾರನ್ನ ಪ್ರೀತಿ ಮಾಡ್ತಾ ಇದ್ರಿ ಅನ್ಕೊಳ್ಳಿ, ಅವ್ರಿಗೋಸ್ಕರ ಎಷ್ಟು ಹೃದಯ ಮಿಡಿಯುತ್ತೆ ನಿಮಗೆ ಅಲ್ವಾ. ಅವ್ರ ಜೊತೆ ಫೋನಲ್ಲಿ ಏನ್ ಮಾಡ್ತೀವಿ, ಗಂಟೆ ಗಂಟ್ಲೆ ಮಾತಾಡ್ತೀವಿ, ಅರ್ಧ ದಿನ ಮಾತಾಡ್ತೀವಿ ಅಲ್ವಾ. ವಯಸ್ಸು ಹುಡುಗರು ಹುಡುಗಿಯರಾದ್ರೂ ಮಾತಾಡ್ತಾರೆ. ಹೆಂಗ್ ಮಾತಾಡ್ತಾರೆ, ಇಡೀ ದಿನ ಎಲ್ಲ ಮಾತಾಡ್ತಾರೆ. ಆಮೇಲೆ ಮತ್ತೆ ಮುಂದೆ ಹಿಂದೆ ಅನ್ಕಂಡು ಎಷ್ಟವರ್, ಅರ್ಧ ಗಂಟೆ, 1 ಗಂಟೆ, 2 ಗಂಟೆ, 3 ಗಂಟೆ ಗಂಟ ಮಾತಾಡ್ತಾರೆ. ಯಾಕೆ, ಅವ್ರ ಮೇಲಿರೋ ಪ್ರೀತಿಗೋಸ್ಕರ ಅಲ್ವಾ. ನಮ್ಮ ಅಮ್ಮರು ಸಹ ದಿನ ಫೋನ್ ಮಾಡಿಲ್ಲ ಅಂದ್ರೆ ನನಗೆ ಏನ್ ಮಾಡ್ತಾರೆ, ಯಾಕಪ್ಪ ಫೋನ್ ಮಾಡಿಲ್ಲ ಅಂತ ನೆಕ್ಸ್ಟ್ ಡೇ ಅವ್ರು ಫೋನ್ ಮಾಡಿ ಬೈತಾರೆ. ಯಾಕೆ, ಅವ್ರಿಗೆ ನನ್ನ ಮೇಲಿರೋ ಪ್ರೀತಿ, ನಾನ್ ಮಾತಾಡಿಲ್ಲ ಅಂತಂದ್ರೆ. ಹಂಗೆ ನೀವು ದೇವ್ರನ್ನ ಪ್ರೀತಿಸ್ತೇನೆ ಅಂತೀರಲ್ಲ, ನೀವು ಹಂಗಾದ್ರೆ ಎಷ್ಟಪ್ಪ ದೇವ್ರಿಗೋಸ್ಕರ ನಿಮ್ ಹೃದಯ ಮಿಡಿತಾ ಇದೆ, ಎಷ್ಟೊತ್ತು ಪ್ರೇಯರ್ ಮಾಡ್ತೀರಿ ನೀವು, ದೇವ್ರಿಗೆ ಎಷ್ಟು ಸಮಯ ಕೊಡ್ತಾ ಇದ್ದಾರೆ ನಿಮ್ ಸಮಯ. ನೀವು ಪ್ರೀತಿಸ್ತೇನೆ ಅಂತ ಹೇಳ್ತಿರಲ್ಲ ಭಕ್ತರೆ, ದೇವ್ರ ಕೇಳೋ ಪ್ರಶ್ನೆ, ದೇವ್ರನ್ನ ಪ್ರೀತಿಸ್ತೇನೆ ಅಂತ ಹೇಳ್ತಿರಲ್ಲ, ದೇವ್ರಿಗೋಸ್ಕರ ಎಷ್ಟು ಸಮಯ ಕೊಡ್ತೀರಿ? ನಿಮ್ಗೆ 24 ಗಂಟೆ ಕೊಟ್ಟಿದ್ದೀನಿ, ನನಗೋಸ್ಕರ ಎಷ್ಟು ಸಮಯ ಕೊಡ್ತಾ ಇದೀಯಾ? ಎಷ್ಟು ತಾಸು ಬೈಬಲ್ ಓದ್ತೀಯಾ, ಎಷ್ಟು ತಾಸು ನೀನ್ ಪ್ರಾರ್ಥನೆ ಮಾಡ್ತೀಯಾ, ಎಷ್ಟು ಹೊತ್ತು ಮಾಡ್ತೀಯಾ, ಎಷ್ಟು ಕ್ವಾಲಿಟಿ ಟೈಮ್ ಎಷ್ಟು ಮಾಡ್ತೀಯ ನೀನು ಅಲ್ವಾ. ಇದನ್ನೆಲ್ಲ ಹೇಳಿದ್ರೆ ಏನ್ ಅನ್ಸುತ್ತೆ ನಮಗೆ, ನಾವು ದೇವ್ರ ಪ್ರೀತಿ ಮಾಡ್ತೇವೆ ಅನ್ಸುತ್ತಾ ನಮಗೆ? ಇದೆಲ್ಲ ದೇವ್ರ ವಾಕ್ಯ ಈ ತರ ಯೋಚನೆ ಮಾಡಿದ್ರೆ ನಾವು ದೇವ್ರ ಪ್ರೀತಿ ಮಾಡ್ತಾ ಇದ್ದೇವೆ ನಿಜವಾಗ. ಹಾಗಾದ್ರೆ ಎಷ್ಟು ಪ್ರೀತಿ ಮಾಡ್ತೀವಿ, ಆತನು 100% ನಮ್ಮನ್ನು ಪ್ರೀತಿ ಮಾಡಿದ್ರೆ ಬರೇ ನಾವು 1% ಅಲ್ಲಿ ಇದೇವೆ. ಇನ್ನು ನಮ್ಮನ್ನ ನಾವು ಅವಲೋಕನೆ ಮಾಡ್ಕೊಂಡ್ರೆ ದೇವ್ರು ನಮ್ಮನ್ನ ಎಷ್ಟು 100% ಪ್ರೀತಿ ಮಾಡಿದ್ರೆ ನಾವು ಆತನ ಪ್ರತಿಯಾಗಿ ಎಷ್ಟು ಪ್ರೀತಿ ಮಾಡ್ತಾ ಇದ್ದೇವೆ, ಬರೇ 1% ಮಾಡ್ತಾ ಇದ್ದೇವೆ. ಇದು ಸಾಕಾಗುತ್ತಾ? ಈ ರೀತಿಯಾಗಾದ್ರೆ ನಮ್ಮ ಪ್ರೀತಿ ನಿಲ್ಲುತ್ತಾ? ಇವಾಗ ನನ್ನೊಂದು ಹುಡುಗಿ ಪ್ರೀತಿ ಮಾಡ್ತದಾಳೆ ಅನ್ಕೊಳ್ಳಿ, ಸುಮ್ನೆ ಉದಾಹರಣೆಗೆ ಅಂದ್ಕೊಳ್ಳಿ, ಒಂದು ಹುಡುಗಿ ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾಳೆ ಅಂದ್ಕೊಳ್ಳಿ. ಆ ಹುಡುಗಿಗೆ ನಾನು ಪ್ರತಿನಿತ್ಯ ಏನ್ ಮಾಡ್ಬೇಕು, ಮಾತಾಡ್ಬೇಕು. ಪ್ರತಿನಿತ್ಯ 2 ತಾಸು 3 ತಾಸು 4 ತಾಸು ಮಾತಾಡ್ಬೇಕು ಫೋನಲ್ಲಿ. ಒಂದ್ ವೇಳೆ ನಾನು ಮಾತಾಡಿಲ್ಲ ಅಂದ್ರೆ ನಮ್ ಪ್ರೀತಿ ನಿಂತ್ಕೊಳತ್ತಾ? ನಿಂತ್ಕೊಳ್ಳಲ್ಲ. ನಾನು ಮಾತಾಡಿಲ್ಲ, ನಾನು ಬಿಜಿ ಇದ್ದೇನೆ ಅಂತ ನಾನು ಫೋನ್ ಇಟ್ರೆ ಏನಾಗುತ್ತೆ, ಕೋಪ ಬರ್ತೈತೆ, ನನ್ನ ಪ್ರೀತಿ ಕಟ್ಟಾಗುತ್ತೆ, ಅವಳು ಇನ್ನೊಬ್ಬನ ಹುಡ್ಕೊಂತಾಳೆ ಅಲ್ವಾ. ಇವನೇನು ಪ್ರಯೋಜನ ಇಲ್ಲ ನನ್ನ ಮಗ ಇವನು ಅಂತ ಹೇಳಿ. ಹಂಗೆ ನಾವು ಟೈಮ್ ಕೊಟ್ಟಿಲ್ಲ ಅಂದ್ರೆ ಈ ಲೋಕದಲ್ಲಿ ಯಾರ ಪ್ರೀತಿನೂ ಸಿಕ್ಕಲ್ಲ ನಮಗೆ ಅಲ್ವಾ. ಹಂಗೇನೆ ದೇವ್ರಿಗಾಗಿ ನಾವು ಟೈಮ್ ಕೊಟ್ಟಿಲ್ಲ ಅಂತಂದ್ರೆ ನಮಗೂ ದೇವ್ರಿಗಿದ್ದಂತ ಸಂಬಂಧ ಮುರಿದೋಗುತ್ತೆ. ಇವಾಗ ಕೆಲವ್ರು ಹೇಳ್ತಾರೆ, ಪಾಸ್ಟ್ರೇ ನನಗೆ ಗೊತ್ತು, ಬೈಬಲ್ ಎಲ್ಲ ಗೊತ್ತು, ನಾನು ಹುಟ್ಟು ಕ್ರೈಸ್ತ, ನಾವು ಅಪ್ಪ ಅಮ್ಮ ಕಾಲದಿಂದನೂ ಗೊತ್ತು ನಮಗೆ, ಬೈಬಲ್ ಎಲ್ಲ ಗೊತ್ತು ನನಗೆ ಅಂತ ಹೇಳ್ತಾರೆ. ಮತ್ತೇನು ಓದೋದೈತೆ ಅನ್ನೋದು ಕೇಳಿಸ್ಕೊಂಡಿದ್ದೇನೆ ನಾನು. ಯಾಕೆ ದೇವ್ರ ವಾಕ್ಯ ಪ್ರತಿನಿತ್ಯ ಓದಬೇಕಂದ್ರೆ ಪ್ರತಿನಿತ್ಯ ದೇವ್ರು ಮಾತಾಡ್ತಾನೆ, ದೇವ್ರ ಆಲೋಚನೆ ಕೊಡ್ತಾನೆ. ಇದು ಬೈಬಲ್ ಅಂತಕ್ಕಂಥದ್ದು ಸಾಮಾನ್ಯ ಪುಸ್ತಕ ಅಲ್ಲ, ಇದು ಮನುಷ್ಯರು ಬರೆದಿರೋ ಪುಸ್ತಕ ಅಲ್ಲ, ಇದು ದೈವ ಪ್ರೇರಣೆಯಿಂದ ಬರೆಯಲ್ಪಟ್ಟಂತ ಪುಸ್ತಕ.
ವಾಕ್ಯದಲ್ಲಿ ಹೇಳುತ್ತೆ, ಇದು ಹೇಗ್ ಬರೀತು? ದೇವರ ಆತ್ಮನ ಪ್ರೇರಣೆಯಿಂದ ಬರೆದ್ರು, ಮನುಷ್ಯರೇ ಬರೆದ್ರು. ಆದ್ರೆ ಮನುಷ್ಯರು ತಮ್ಮ ಆಲೋಚನೆಗಳನ್ನ ಬರೀಲಿಲ್ಲ, ದೇವರ ಆಲೋಚನೆಗಳನ್ನ ಏನ್ ಮಾಡಿದಾರೆ ಅಂತಂದ್ರೆ ಬರೆದಿದ್ದಾರೆ. ದೇವರು ತಿಳಿಸಿರೋದನ್ನೇ ಬರೆದಿದ್ದಾರೆ. ನಾವು ಪ್ರತಿನಿತ್ಯ ಓದುವಾಗ ಪ್ರತಿನಿತ್ಯ ಹೊಸ ಹೊಸ ಮಾತು ಸಿಕ್ಕುತ್ತೆ, ಇಲ್ಲಿ ಹೊಸ ಹೊಸ ಸ್ವರ ಕೇಳಿಸ್ಕೊಂತೇವೆ. ನಾವು ಓದಿರುವಂತ ಅದೇ ವಚನದಿಂದ ಪ್ರತಿದಿನ ಬೇರೆ ಬೇರೆ ವಿಧವಾಗಿ ದೇವರು ನಮ್ಮ ಜೊತೆಗೆ ಏನ್ ಮಾಡ್ತಾರೆ? ಮಾತಾಡ್ತಕ್ಕಂಥವ್ರಾಗಿದ್ದಾರೆ. ಅದರಿಂದ ನಾವು ಪ್ರತಿನಿತ್ಯ ದೇವ್ರ ವಾಕ್ಯವನ್ನು ಓದಬೇಕು, ಪ್ರತಿನಿತ್ಯ ನಾವು ಪ್ರಾರ್ಥನೆ ಮಾಡಬೇಕು. ಯಾಕೆ ಮಾಡಬೇಕು? ನಿನ್ನೇನು ಮಾಡಿದೆವು, ಇವತ್ತು ಏನಕ್ಕೆ ಮಾಡಬೇಕು? ನಮ್ ಮಾಡೋದೇನಕ್ಕಪ್ಪ ಅಂತಂದ್ರೆ ಸಂಬಂಧ ಇಟ್ಕೊಳಕ್ ದೇವ್ರ ಜೊತೆಗೆ. ದೇವ್ರಿಗೆ ಏನ್ ಬೇಕು ನನಗೆ ಅಂತ ಹೇಳಿ ದೇವ್ರಿಗೆ ಗೊತ್ತೈತಿ ಅಲ್ವಾ? ನನಗೇನ್ ಕೊಡ್ಬೇಕಂತ ಹೇಳಿ ದೇವ್ರಿಗೆ ಗೊತ್ತೈತೆ ಅಲ್ವಾ? ಕೊಡ್ತಾನೆ. ಆದ್ರೂ ಪ್ರಾರ್ಥನೆ ಮಾಡ್ರಿ ಮಾಡ್ರಿ ಅಂತ ಯಾಕೆ ಪ್ರಸಂಗ ಮಾಡ್ತಾರೆ? ಯಾಕೆ ನಾವು ಪ್ರಾರ್ಥನೆ ಮಾಡ್ಬೇಕು ಅಂದ್ರೆ ದೇವ್ರ ಜೊತೆ ನಮ್ ಕನೆಕ್ಷನ್ ಇಟ್ಕೋಬೇಕಂತ ಉದ್ದೇಶ ಅಷ್ಟೇನೆ. ಇವಾಗ ನೀವು ಪ್ರೀತಿ ಮಾಡೋ ಹುಡುಗ ಹುಡುಗಿಯರು ಒಬ್ರಿಗೊಬ್ರು ಫೋನ್ ಮಾಡಿಲ್ಲ 3 ತಿಂಗಳು ಅಂದ್ರೆ ಅವ್ರ ಏನ್ ಮಾಡ್ತಾರೆ? ಅವ್ರ ಸಂಬಂಧ ಬಿದ್ದೋಗ್ಬಿಡುತ್ತೆ, ಇನ್ನೊಂದ್ ಕಡೆ ಪ್ರೀತಿ ಹುಡ್ಕೊಂತಾರ ಅವ್ರು ಅಲ್ವಾ? ಹಂಗೆ ದೇವ್ರಿಗೂ ನಮ್ಗೂ ಅಷ್ಟೇನೆ. ನಾವು ಪ್ರತಿನಿತ್ಯ ಬೈಬಲ್ ಓದಿಲ್ಲ, ಪ್ರೇಯರ್ ಮಾಡಿಲ್ಲ ಅಂದ್ರೆ ದೇವ್ರ ಜೊತೆಗಿದ್ದಂತ ಕನೆಕ್ಷನ್ ಕಟ್ ಆಗುತ್ತೆ. ಆ ಕನೆಕ್ಷನ್ ಯಾವಾಗ ಕಟ್ ಆಗುತ್ತಾ? ಇನ್ನೊಬ್ಬನ್ ಬರ್ತಾನಲ್ಲಿ, ಹೊಸ ಪ್ರೇಮಿ ಸೈತಾನ್ ಬರ್ತಾನೆ. ಸೈತಾನ್ ಬಂದು ನಮ್ಗೇನ್ ಮಾಡ್ತಾನೆ? ನಮ್ಮನ್ನೇ ಪ್ರೀತಿ ಮಾಡಕ್ ಸ್ಟಾರ್ಟ್ ಆಗ್ತಾನೆ. ದೇವ್ರನ್ನ ಪ್ರೀತಿ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತಾನೆ? ದೇವ್ರ ಜೊತೆ ನಾವು ಮಾತಾಡಿಲ್ಲ ಅಂದ್ರೆ, ಬಿಡು ಅವ್ನು ಹೆಂಗೂ ಮಾತಾಡಲ್ಲ, ಬಾರೋ ನಾನು ನಿನ್ ಜೊತೆ ಮಾತಾಡ್ತೇನೆ ಅಂತ ಸೈತಾನ್ ಕರೀತಾನೆ. ಅವನ ಜೊತೆ ಕನೆಕ್ಟ್ ಆಗ್ತೀವಿ. ಕನೆಕ್ಟ್ ಆಗಿ ಏನ್ ಮಾಡ್ತೀವಿ? ನಾವು ಲೋಕದವ್ರ ಹಾಗೆ ಆಗ್ಬಿಡ್ತೇವೆ. ಅದರಿಂದ ನಾವು ಪೂರ್ವದಲ್ಲಿ ಅಪರಾಧ ಮಾಡ್ತಾ ಇದ್ವಿ, ಪಾಪದಲ್ಲಿದ್ವಿ, ಆದ್ರೆ ಇವತ್ತಲ್ಲ ಅನ್ನೋದು ದೇವ್ರ ಸಂದೇಶ, ಪ್ರೇರಣೆ. ಅದರಿಂದ ನಾವೇನ್ ಮಾಡ್ಬೇಕಾಗಿದೆ? ಕ್ರಿಸ್ತನಲ್ಲಿ ಬಂದ ಮೇಲೆ ನಮ್ಮ ಪ್ರೇಮಿ, ನಮ್ಮ ಪ್ರೇಯಸಿ ಯಾರಾಗ್ಬೇಕಪ್ಪ ಅಂದ್ರೆ ಯೇಸು ಕ್ರಿಸ್ತನೇ ಆಗ್ಬೇಕು. ಯೇಸು ಸ್ವಾಮಿ ನಾವು ಪ್ರೀತಿ ಮಾಡ್ಬೇಕು. ಯೇಸು ಸ್ವಾಮಿ ಪ್ರೀತಿ ಮಾಡ್ತೇವೆ ಅಂದ್ರೆ ಏನ್ ಮಾಡ್ಬೇಕು? ಪ್ರತಿನಿತ್ಯ ಆತನ ಜೊತೆ ಮಾತಾಡ್ಬೇಕು. ಯೇಸು ಸ್ವಾಮಿ ಪ್ರೀತಿ ಮಾಡೋರು ಪ್ರತಿದಿನ ಆತನ ಮಾತಾಡ್ಬೇಕು. ಆತನ ಜೊತೆಗೆ ಮಾತಾಡಿಲ್ಲ ಅಂದ್ರೆ ಸಂಬಂಧ ಕೆಟ್ಟ ಹೋಗ್ಬಿಡುತ್ತೆ. ಸಂಬಂಧ ಕೆಟ್ಟೋದ್ರೆ ಇನ್ನೊಂದು ಸಂಬಂಧ ಬರುತ್ತೆ, ಸೈತಾನ ಸಂಬಂಧ. ಅದಕ್ಕೆ ಸೈತಾನ ನೀವು ಒಳಗಾಗಬಾರ್ದಂದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಸೈತಾನನ ಪ್ರೀತಿಯಿಂದ ಆಕರ್ಷಿಸಲ್ಪಡಬಾರ್ದು ನೀವು ಅಂತಂದ್ರೆ ಏನ್ ಮಾಡ್ಬೇಕು? ದೇವರನ್ನೇ ಪ್ರೀತಿಸ್ಬೇಕು. ಹಾಗೆ ದೇವ್ರ ಕಾನೂನುಗಳು, ದೇವ್ರ ಕಾನೂನು ಯಾವುದು? ಅಪರಾಧ ಮಾಡೋರಾಗಿದ್ರಿ ಅಂತ ಹೇಳಿ ಹೋಗಿದ್ವಲ್ವಾ, ದೇವರ ಕಾನೂನಿಗೆ ಹೋದಿವಿ ನಾವೀಗ. ಹೀಗೆ ನಾವೇನ್ ಮಾಡ್ತಾ ಇದ್ವಿ? ಪೂರ್ವದಲ್ಲಿ ಈ ರೀತಿಯಾಗಿ ದೇವರಿಗೆ ವಿರುದ್ಧವಾಗಿ ನಾವು ಜೀವಿಸ್ತಾ ಇದ್ವಿ, ಅಪರಾಧನ ಮಾಡ್ತಾ ಇದ್ವಿ. ಆದ್ರೆ ಇವತ್ತು ನಾವು ಹಾಗಿಲ್ಲ, ನಾವು ಬದಲಾಗಿದ್ದೇವೆ. ಬದಲಾಗಿದ್ದೀರಿ ನೀವು ಅಂತ ಹೇಳಿ ಇಲ್ಲಿ ದೇವ್ರ ವಾಕ್ಯ ತಿಳಿಸ್ತಾ ಇದೆ. ಅದರಿಂದ ದೇವ್ರು ನಮ್ಮನ್ನ ಇವತ್ತು ಬದಲಾವಣೆ ಮಾಡಿರೋದು ಏನಕ್ಕಾಗಿ ಅಂದ್ರೆ ಆತನನ್ನ ಪ್ರೀತಿಸ್ಲಿಕ್ಕೆ, ನಾವು ಪಾಪಗಳನ್ನ ಮಾಡ್ಲಿಕ್ಕಲ್ಲ. ಮುಂದುವರ್ಸಲ್ ಪೌಲ್ ಹೇಳ್ತಾನೆ, ನೀವು ಪೂರ್ವದಲ್ಲಿ ಏನ್ ಮಾಡ್ತಾ ಇದ್ರಿ? ಅಪರಾಧಗಳು ಮಾಡ್ತಾ ಇದ್ರಿ. ಅಪರಾಧ ಯಾವುದು, ಅದು ಹೆಂಗೆ ಅನ್ನೋದ್ರ ಬಗ್ಗೆ ನಾವೆಲ್ಲ ಇವಾಗೆಲ್ಲ ಕೇಳಿಸ್ಕೊಂಡಿದ್ದೇವೆ. ಇನ್ನು ಎರಡನೇದಾಗಿ ಇಲ್ಲಿ ನೋಡುವಾಗ ಪೂರ್ವದಲ್ಲಿ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಪಾಪಗಳನ್ನು ಮಾಡೋರಾಗಿದ್ರಿ ಅಂತ ಹೇಳಿ ಹೇಳ್ತಾ ಇದೆ. ಪಾಪ ಅಂದ್ರೆ ಏನ್ ಹಾಗಾದ್ರೆ? ಪಾಪ ಅಂದ್ರೆ ನೀತಿಗೆ ವಿರುದ್ಧವಾಗಿರೋದೆಲ್ಲವೂ ಸಹ ಪಾಪ. ಕ್ರಿಸ್ತನ ಅರಿಯೋದಕ್ಕಿಂತ ಮುಂಚೆ ನೀವು ಅಪರಾಧ ಮಾಡ್ತಾ ಇದ್ರಿ ಅಂತ ಹೇಳಿ ವಾಕ್ಯ. ಅಂದ್ರೆ ಇವತ್ತು ನಾವೇನ್ ಮಾಡ್ಬಾರ್ದು? ಕ್ರಿಸ್ತನ ಅರಿತ ಮೇಲೆ ಏನ್ ಮಾಡ್ಬಾರ್ದು? ಹಾಗಾದ್ರೆ ಪಾಪನೇ ಮಾಡಬಾರ್ದು. ಪಾಪ ಮಾಡೋ ಮನುಷ್ಯ ಹಳೆ ಮನುಷ್ಯ. ಹಳೆ ಮನುಷ್ಯ ಸತ್ತಿದ್ದಾನೆ, ಇವಾಗ ನಾನು ಹೊಸ ಮನುಷ್ಯ, ನಾನು ಹೊಸ ವ್ಯಕ್ತಿಯಾಗಿದೆ. ಇವತ್ತು ನಾವೇನ್ ಮಾಡಬಾರ್ದು ಅಂದ್ರೆ ಆ ರೀತಿಯಾಗಿ ಜೀವಿಸಬಾರ್ದು ಅಂತ ಹೇಳಿ ಆ ದೇವರ ವಾಕ್ಯದ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಮುಂದುವರ್ಷ ನಾವು ನೋಡುವಾಗ ಅಲ್ಲಿ ನೋಡ್ತಾ ಇದ್ದೇವೆ, ನೀವು ಹಳೆ ಜೀವಿತ ಹೆಂಗಿತ್ತಪ್ಪ ಅಂದ್ರೆ ಇಹಲೋಕಾಚಾರಕ್ಕೆ ನೀವು ಅನುಸಾರವಾಗಿ ನಡೆದುಕೊಂಡಿರಿ ಅಂತ ಹೇಳಿ ಪೌಲ್ ಹೇಳೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ನಾವು ಪೂರ್ವದಲ್ಲಿ ಏನ್ ಮಾಡ್ತಾ ಇದ್ವಿ? ಇಹಲೋಕ ಆಚಾರಕ್ಕೆ ನಾವು ಒಳಗಾಗಿದ್ವಿ. ಇಹಲೋಕ ಆಚಾರ ಆದ್ರೆ ಯಾವುದು ಹಾಗಾದ್ರೆ ಎಂಬ ನೋಡುವಾಗ, ನಾವು ಈ ಭೂಮಿಯಲ್ಲಿ ಇರ್ತಕ್ಕಂಥ ಸಂತೋಷ ಇಲ್ಲಿ ಸುಖಿಸೋದು, ಈ ಭೂಮಿಯಲ್ಲಿ ನಾವು ಹುಟ್ಟಿರೋ ಸಂತೋಷ ಪಡಾಕೆ, ಇಲ್ಲಿ ನಾವು ಸುಖ ಪಡಾಕಿದ್ದೇವೆ, ಇಲ್ಲಿ ಎಂಜಾಯ್ ಮಾಡಕ್ ಬಂದಿದ್ದೇವೆ, ಎಂಜಾಯ್ ಮಾಡಿ ಹೋಗಕ್ ಬಂದಿದ್ದೇವೆ. ಸುಮ್ಮನೆ ಅದನ್ನ ಮಾಡ್ಬೇಡ ಇದನ್ನ ಮಾಡ್ಬೇಡ ಅಂತ ಹೇಳಿ ಕಾನೂನುಗಳು ಮಾಡ್ಕೊಂಡ್ ನಾವು ಗೋಳಾಡಕ್ ಬಂದಿಲ್ಲ ಇಲ್ಲಿ ಅಂತಕ್ಕಂಥದ್ದು ಲೋಕದ ಬೋಧನೆ. ಈ ಲೋಕ ಏನ್ ಹೇಳುತ್ತಪ್ಪ ಅಂತಂದ್ರೆ, ಈ ಲೋಕಕ್ಕೆ ನಾವ್ ಏನಕ್ಕೆ ಬಂದಿದೇವಪ್ಪ ಅಂತಂದ್ರೆ ಎಂಜಾಯ್ ಮಾಡಕ್ ಬಂದಿದ್ದೇವೆ. ಇಲ್ಲಿ ನಾವೇನ್ ಮಾಡ್ಬೇಕು? ಹೆಂಗ್ ಎಂಜಾಯ್ ಮಾಡಕ್ ಆಗುತ್ತಾ ಹಂಗೆಲ್ಲ ಎಂಜಾಯ್ ಮಾಡಿ ಸತ್ತು ಹೋಗ್ಬೇಕಂತದ್ದು ಈ ಲೋಕ ಹೇಳೋದು. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ನೀವು ಯೇಸು ಕ್ರಿಸ್ತರಲ್ಲಿ ಬಂದ ಮೇಲೆ ಇಹ ಲೋಕಕ್ಕೆ ಅನುಗುಣವಾಗಿ ನೀವು ನಡೆಯರಲ್ಲ. ಇಹ ಲೋಕಾಚಾರಕ್ಕೆ, ಈ ಆಚಾರ ಇದೆ ಲೋಕದಲ್ಲಿ, ಇವುಗಳಿಗೆ ಅನುಸಾರವಾಗಿ ನಾವು ನಡಿಬಾರ್ದು. ಇವತ್ತು ನಾವು ಹುಟ್ಟಿರೋದು ಎಂಜಾಯ್ ಮಾಡಕ್ಕಲ್ಲ, ಈ ಲೋಕದಲ್ಲಿ ಹುಟ್ಟಿಸಿರೋ ದೇವ್ರು ನಮ್ಮನ್ನು ಕಳಿಸಿರೋದು ಎಂಜಾಯ್ ಮಾಡಕ್ಕಲ್ಲ ಅನ್ನೋದನ್ನ ತಿಳ್ಕೊಬೇಕು ನಾವು. ಈ ಲೋಕದಲ್ಲಿ ಸುಖಿಸ್ಲಿಕ್ಕಲ್ಲ, ಈ ಲೋಕದಲ್ಲಿ ಸಂಪತ್ ಮಾಡಿ ಇಟ್ಕೊಳಕ್ಕಲ್ಲ, ಈ ಲೋಕದಲ್ಲಿ ಎಲ್ಲ ಸೇರಿಸಿಟ್ಕೊಳಕ್ಕಲ್ಲ. ಹಂಗಂತ ಸೇರ್ಸ್ಕೋಬೇಡ್ರಿ ಅಂತ ಹೇಳ್ತಾ ಇಲ್ಲ ದೇವ್ರ ವಾಕ್ಯ.
ಆದ್ರೆ ಅದೇ ನಮ್ಮ ಧ್ಯೇಯವಾಗಿರಬಾರ್ದು ಅಂತ ಹೇಳಿ ದೇವ್ರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಅದರಿಂದ ಈ ಲೋಕದ ವಿಚಾರ ಏನಪ್ಪಾ ಅಂತಂದ್ರೆ, ಹೇಗಾದ್ರೂ ಸರಿ ಈ ಶರೀರ ಮನಸ್ಸು ಹೇಳ್ದಂಗೆ ಕೇಳಬೇಕು, ಎಲ್ಲ ಬಯಕೆಗಳನ್ನ ತೀರ್ಸ್ಕೋಬೇಕನ್ನೋದು ಈ ಲೋಕದ ಸಂಗತಿ. ಲೋಕಕ್ಕನುಸಾರವಾಗಿರ್ತಕ್ಕಂಥ ನಡತೆ, ಇಹಲೋಕಾಚಾರ ಅಂದ್ರೆ ಇದೇನೆ, ಲೋಕಕ್ಕನುಗುಣವಾಗಿ ನಡ್ಕೊಳ್ತಕ್ಕಂಥದ್ದು. 4ನೇದಾಗಿ ಇಲ್ಲಿ ಹೇಳ್ತಾ ಇದೆ ವಾಕ್ಯದಲ್ಲಿ, ನಾವೇನ್ ಮಾಡ್ತಾ ಇದೀವಿ, ಪೂರ್ವದಲ್ಲಿ ಅವಿಧೇಯರಾಗಿದ್ದು ಆತ್ಮನಿಗೆ ಅನುಸಾರವಾಗಿ ನಡೀತಾ ಇರಲಿಲ್ಲ. ನಾವೇನ್ ಮಾಡ್ತಾ ಇದ್ವಿ, ಪೂರ್ವದಲ್ಲಿ ಅವಿಧೇಯರಾಗಿ ದೇವರ ಆತ್ಮನಿಗೆ ವಿರುದ್ಧವಾಗಿ ನಾವು ಬಾಳ್ತಾ ಇದ್ವಿ. ಆದ್ರೆ ಇವತ್ತು ನಾವೇನ್ ಮಾಡ್ಬೇಕು, ಅವಿಧೇಯತ್ವದಲ್ಲಿ ಇರಬಾರ್ದು. ಇವತ್ತು ನಾವು ವಿಧೇಯತೆಯಲ್ಲಿ ಇರ್ಬೇಕು ನಾವು ಅಂತ ಹೇಳಿ ದೇವ್ರ ವಾಕ್ಯ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ನಾ ಕ್ರಿಸ್ತನಲ್ಲಿ ಬಂದ ಮೇಲೂ ಸಹ ನಾನು ಅವಿಧೇಯತ್ವ ಐತಿ, ನನ್ನ ಹತ್ರ ಮಾತು ಕೇಳಲ್ಲ, ನಾನು ದೇವ್ರ ಮಾತು ಕೇಳಲ್ಲ, ಸೇವಕರು ಮಾತು ಕೇಳಲ್ಲ, ನೀತಿಯ ಬೋಧನೆ ಯಾರು ಮಾಡಿದ್ರು ನಾನು ಕೇಳಲ್ಲ ಅಂತಂದ್ರೆ ನಮ್ಮಲ್ಲಿ ಸೈತಾನನ ಆತ್ಮ ಇದೆ ಅಂತ ಅರ್ಥ. ಯಾರು ಒಬ್ಬ ಪಾಸ್ಟರ್ ಮಾತು ಕೇಳಲ್ಲ, ಒಂದು ದೇವ್ರ ವಾಕ್ಯ ಎಚ್ಚರಿಸುವಾಗ ಎಚ್ಚೆತ್ಕೊಳ್ಳಲ್ಲ, ಯಾರು ಒಳ್ಳೇದನ್ನ ಹೇಳ್ತಾರೋ ಅವ್ರಿಗೆಲ್ಲ ವಕ್ರವಾಗಿ ನಡ್ಕೊಂತಾರೋ ಅವ್ರ ಒಳಗಡೆ ಸೈತಾನ ದೆವ್ವ ಪಿಸಾಚಿದಾನೆ. ಅದನ್ನ ನಾವು ತಿಳ್ಕೊಬೇಕು. ಯಾಕಂದ್ರೆ ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, 1 ಸಮುವೇಲ 15ನೇ ಅಧ್ಯಾಯ 19ರಿಂದ 22 ವಚನದಲ್ಲಿ, ಅವಿಧೇಯತ್ವ ಮಂತ್ರ ತಂತ್ರಗಳಷ್ಟೇ ಕೆಟ್ಟದ್ದು, ಹಠವು ಮಿಥ್ಯಾ ಭಕ್ತಿಗೂ ವಿಗ್ರಹಾರಾಧನೆಗೂ ಸಮ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಅವಿಧೇಯತ್ವ ಮಂತ್ರ ತಂತ್ರಕ್ಕಿಂತಲೂ ಕೆಟ್ಟದ್ದು. ಅವಿಧೇಯತ್ವ ಅದು ಸೈತಾನನಿಂದ ಬಂದಿರತಕ್ಕಂಥದ್ದು. ಸೈತಾನನ ಆತ್ಮ ಅವಿಧೇಯತ್ವ. ಇವತ್ತು ಕ್ರಿಸ್ತನಲ್ಲಿ ಬಂದ ಮೇಲೆ ನಾವು ವಿಧೇಯರಾಗಬೇಕು. ನಾವು ತಿದ್ದುಕೊಳ್ಳಕ್ಕೆ ಪ್ರತಿನಿತ್ಯ ಏನ್ ಮಾಡ್ಬೇಕು, ಪ್ರಯಾಸ ಪಡಬೇಕು. ಪ್ರತಿನಿತ್ಯ ನಾವು ಬದಲಾಗಕ್ಕೆ ಪ್ರಯಾಸ ಪಡ್ಬೇಕು. ಇಲ್ಲ ಅಂತಂದ್ರೆ ಇನ್ನೂ ಹಳೆ ಜೀವಿತದಲ್ಲಿ ಇದೆಯಾ ಅಂತ ಹೇಳಿ ಅರ್ಥ. ಇನ್ನು 5ನೇದಾಗಿ ಅಲ್ಲಿ ನೋಡ್ತಾ ಇದ್ದೇವೆ, ನಾವು ಪೂರ್ವದಲ್ಲಿ ಏನು ಮಾಡ್ತಾ ಇದ್ವಿ, ಶರೀರ ಭಾವದ ಅಭಿಲಾಷೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನ ಅನುಸರಿಸುವರಾಗಿದ್ದೀರಿ ನೀವು ಪೂರ್ವದಲ್ಲಿ. ಹಂಗಂದ್ರೆ ಇವತ್ತು ಹೆಂಗಿದ್ದೀರಿ? ಪೌಲ್ನ ಹೇಳ್ತಾನೆ, ನೀವು ಪೂರ್ವದಲ್ಲಿ ಹಿಂಗಿದ್ರಪ್ಪ ಅಂತ ಹೇಳಿ. ಇವತ್ತು ನನ್ನ ಪ್ರಶ್ನೆ, ಇವತ್ತು ಹೆಂಗಿದ್ದೀರಿ? ಹಂಗಾದ್ರೆ ನೀವು ಪೂರ್ವದಲ್ಲೇನ ಹಿಂಗಿದ್ರಿ ಅಂತ ವಚನ ಹೇಳ್ತಾ ಇದೆ. ಹಂಗಾದ್ರೆ ಇವತ್ತು ಹೆಂಗಿದ್ರಿ ನೀವು? ನಾನು ಹೆಂಗಿದ್ದೇನೆ ಇವತ್ತು? ಅದೇ ಶರೀರ ಭಾವದ ಅಭಿಲಾಷೆಗೆ ಅಧೀನರಾಗಿದ್ದೇವಾ? ಮನಸ್ಸಿಗೆ ಸಂಬಂಧಪಟ್ಟಂತ ಇಚ್ಛೆಗಳನ್ನ ಅನುಸರಿಸಿ ಶರೀರ ಹೇಳ್ದಂಗೆ ಮನಸ್ಸು ಹೇಳ್ದಂಗೆ ನಾವು ಕೇಳ್ತಾ ಇದ್ದೇವ? ನಮ್ಮನ್ನ ಪರೀಕ್ಷೆ ಮಾಡ್ಕೋಬೇಕು. ಇನ್ನು ಹಂಗೆ ಮಾಡ್ತಾ ಇದ್ರೆ ಏನ್ ಮಾಡ್ಬೇಕು, ಬದಲಾಗ್ಬೇಕು. ಬದಲಾಗೋಸ್ಕರನೇ ಕರೆದಿದ್ದಾನೆ. 2 ಕೊರಿಂಥ 5:17 ಹೇಳ್ತಾ ಇದೆ, ಹೀಗಿರಲಾಗಿ ಯಾವನಾದ್ರೂ ಕ್ರಿಸ್ತನಲ್ಲಿದ್ರೆ ಅವನು ನೂತನ ಸೃಷ್ಟಿ, ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯ್ತು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರೇಯರ್. ಅದರಿಂದ ಇವತ್ತು ನಾವು ಹೊಸ ಮನುಷ್ಯರಾಗಕ್ಕೋಸ್ಕರ ದೇವ್ರು ಕರೆದಿದ್ದಾನೆ. ಅದಕ್ಕೆ ಏನ್ ಮಾಡಬಾರ್ದು, ಮನಸ್ಸು ಹೇಳ್ದಂಗೆ ಶರೀರ ಹೇಳ್ದಂಗೆ ನಾವು ಕೇಳಬಾರ್ದು. ಮನಸ್ಸು ಶರೀರ ಹೇಳ್ದಂಗೆ ಕೇಳಿದ್ರೆ ನಾವು ದೇವ್ರನ್ನ ಪ್ರೀತಿ ಮಾಡಕ್ ಆಗಲ್ಲ, ದೇವ್ರ ರಾಜ್ಯವನ್ನು ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಪೂರ್ವದಲ್ಲಿ ಇದಿತ್ತು, ಇವತ್ತು ನಮಗಿದು ಇರಬಾರ್ದು. ಇನ್ನು 6ನೇದಾಗಿ ಇಲ್ಲಿ ವಚನ ಹೇಳ್ತಾ ಇದೆ, ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾದ ದೇವರ ಕೋಪಕ್ಕೆ ನಾವು ಗುರಿಯಾಗಿದ್ವಿ. ಈ ತರ ಎಲ್ಲ ಮಾಡೋದ್ರ ಮೂಲಕ ನಾವು ಪೂರ್ವದಲ್ಲಿ ಏನಾಗಿದ್ವಿ, ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಕ್ರಿಸ್ತನಲ್ಲಿ ಬಂದ ಮೇಲೂ ಸಹ ದೇವ್ರ ಕೋಪಕ್ಕೆ ಗುರಿಯಾಗಬೇಡ್ರಿ ಅನ್ನೋದೇ ಸಂದೇಶ, ದೇವ್ರ ಮಾತು. ಇವತ್ತು ಕ್ರಿಸ್ತನಲ್ಲಿ ಪೂರ್ವದಲ್ಲಿ ನೀವು ದೇವ್ರ ಕೋಪಕ್ಕೆ ಗುರಿಯಾಗಿದ್ರಿ. ಇವತ್ತು ದೇವ್ರನ್ನ ತಿಳ್ಕೊಂಡ ಮೇಲೆ, ಯೇಸು ಸ್ವಾಮಿ ಬಳಿಗೆ ಬಂದ ಮೇಲೆ ತಿರ್ಗಾ ನೀವು ಅದೇ ಹಳೆ ಜೀವಿತದ ಮಾಡೋದ್ರ ಮೂಲಕ ನೀವೇನ್ ಮಾಡ್ಬೇಡ್ರಿ ಅಂದ್ರೆ ಕೋಪಕ್ಕೆ ಗುರಿಯಾಗಬೇಡ್ರಿ ಅಂತ ಹೇಳಿ ದೇವ್ರ ವಾಕ್ಯ ನಮ್ಗೆ ಎಚ್ಚರಿಸ್ತಕ್ಕಂಥದ್ದಾಗಿದೆ. ಇವತ್ತು ತಿರ್ಗಾ ನಾವು ದೇವ್ರ ಕೋಪಕ್ಕೆ ಗುರಿಯಾಗೋದಾದ್ರೆ ನಮ್ ಗತಿ ಹೆಂಗಿರುತ್ತಂದ್ರೆ, ಕ್ರಿಸ್ತನನ್ನ ಅರಿಯದೇ ಇರ್ತಕ್ಕಂಥ ಜನರಿಗಿಂತ ನಮ್ದು ಬಹಳ ಕೆಟ್ಟದಾಗಿರುತ್ತೆ ಜೀವನ. ನಮ್ಗೆ ಶಿಕ್ಷೆನೂ ಹಂಗೆ ಇರ್ತದೆ. ಅದರಿಂದ ಬಹಳ ನಾವು ಎಚ್ಚರಿಕೆಯಿಂದ ಜೀವಿಸೋದು ಬಹಳ ಮುಖ್ಯ. ಈ ರೀತಿಯಾಗಿರ್ತಕ್ಕಂಥ ನಮಗೆ ದೇವ್ರೇನ್ ಮಾಡಿದ್ನು, ಅಲ್ಲಿ ವಚನ ಹೇಳ್ತಾ ಇದೆ 4ರಿಂದ 7ರಲ್ಲಿ, ಆದ್ರೆ ದೇವ್ರು ಈ ತರ ಜೀವನ ಮಾಡಂತ ನಮಗೆ ಏನ್ ಮಾಡಿದಂತೆ, ಕರುಣಾನಿಧಿಯಾಗಿದ್ದಾನೆ. ದೇವ್ರು ಈ ತರ ಮಾಡಂತ ನಮಗೆ ಕರುಣಾನಿಧಿಯಾಗಿ ಇವತ್ತಿನವರೆಗೂ ಸಹಿಸ್ಕೊಂತ ಇದ್ದಾನೆ. ದೇವ್ರು ನಮ್ಮನ್ನೇ ಕರುಣಿಸಿದ್ದಾನೆ. ಕೀರ್ತನೆಗಳಲ್ಲಿ ನಾವು ನೋಡ್ತೇವೆ 103ನೇ ಅಧ್ಯಾಯದಲ್ಲಿ, ಆತನು ನಿತ್ಯವೂ ಕೋಪಿಸುವನಲ್ಲ, ಪಾಪಕ್ಕೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ ಅಂತ ಹೇಳಿ. ಹಾಗೆ ದೇವ್ರು ನಮ್ಗೆ ವಿಷಯದಲ್ಲಿ ಕರುಣಾನಿಧಿಯಾಗಿದ್ದಾನೆ ಅಂತ ಹೇಳಿ ವಚನ ಹೇಳ್ತಾ ಇದೆ. ಆಮೇಲೆ ಮಹಾಪ್ರೀತಿ ಉಳ್ಳವನಾಗಿದ್ದಾನೆ. 2ನೇದಾಗಿ 3ನೇದಾಗಿ ಆತನು ಸತ್ಯವಂತನಾಗಿದ್ದಾನೆ. ಆಮೇಲೆ ಸತ್ತವರಾದ ನಮ್ಮನ್ನ ಕ್ರಿಸ್ತನೊಂದಿಗೆ ಆತನು ಬದುಕಿಸಿದಾನೆ ಅಂತ ಹೇಳಿ ವಚನ ಹೇಳ್ತಾ ಇದೆ. ಮಾತ್ರಲ್ಲ 4ನೇದಾಗಿ ಆತ ನಮ್ಗೆ ಉಪಕಾರ ಮಾಡಿದಾನೆ ಅಂತ ಹೇಳಿ ವಾಕ್ಯ ಹೇಳ್ತಾ ಇದೆ. ಮಾತ್ರಲ್ಲ ಆತನೇನ್ ಮಾಡಿದಾನೆ ಅಂದ್ರೆ ನಮ್ಗೆ ಕೃಪಾತಿಶಯವನ್ನ ತೋರಿಸಿದ್ದಾನೆ. 5, 6 ಬಂದು
ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನ ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡ್ರಿಸಿದ್ದಾನೆ ಅಂತ ಹೇಳಿ ಹೇಳ್ತಾ ಇದೆ. ನಾವು ಇವತ್ತು ಪರಲೋಕದಲ್ಲಿ ಕೂಡ್ರಿಸಿದ್ದಾನೆ ಅಂತ ಹೇಳಿ ಪೌಲ್ನ ಹೇಳೋದ್ರ ಬಗ್ಗೆ ನಾವು ನೋಡ್ತಾ ದೇವ್ರು ವಾಕ್ಯ ಹೇಳ್ತಾ ಇದೆ. ಇವಾಗೆ ನಮ್ಮನ್ನ ಪಾಪ ಅಪರಾಧಗಳ ದಿಶೆಯಿಂದ ಸತ್ತವರಾಗಿದ್ದ ನಮ್ಮನ್ನ ಬಿಡಿಸಿ ಏನ್ ಮಾಡಿದಾನಂತಂದ್ರೆ, ಪಾಪದ ಪಾಲಿಗೆ ಸತ್ತವರಾದಂತ ನಮ್ಮನ್ನ ಏನ್ ಮಾಡ್ತಾ ಇದ್ದಾನೆ ದೇವರು, ಪರಲೋಕದಲ್ಲಿ ಕ್ರಿಸ್ತನ ಸಂಗಡ ಏನ್ ಮಾಡ್ತಾ ಇದ್ದಾನೆ, ನಮ್ಮನ್ನೇ ಕೂಡ್ರಿಸಿದ್ದಾನೆ. ನಾವು ಒಂದು ದಿನ ಕ್ರಿಸ್ತನೊಂದಿಗೆ ಕೂತ್ಕೊಳ್ಳಿಕ್ಕಿದ್ದೇವೆ. ಯಾರು ಪಾಪದ ಪಾಲಿಗೆ ಸತ್ತವರಾಗಿ ಹೊಸ ಮನುಷ್ಯನಾಗಿ ಕರ್ತನನ್ನ ಪ್ರೀತಿಸುತ್ತಾ ಕರ್ತನ ಆಜ್ಞೆಗಳನ್ನ ಕೈಕೊಂಡು ನಡೀತಾನೋ ಅವನಿಗೇನಾಗ್ತದೆ, ದೇವರೊಂದಿಗೆ ಕೂತುಕೊಳ್ಳುವ, ದೇವರೊಂದಿಗೆ ಜೀವಿಸುವಂತಹ ಒಂದು ಮಹಾ ಭಾಗ್ಯಕರವಾದ ಜೀವಿತ ಸಿಗ್ತದೆ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅದರಿಂದ ದೇವ್ರು ಇಲ್ಲಿವರೆಗೆ ನಮ್ಮ ಜೀವಿತದಲ್ಲಿ ಕರುಣಾನಿಧಿಯಾಗಿದ್ದಾನೆ, ಕರುಣೆ ಕೊಟ್ಟಿದ್ದಾನೆ, ಅಪಾರವಾದ ಕೃಪೆಯನ್ನು ಕೊಟ್ಟಿದ್ದಾನೆ. ನಾವು ಅಸತ್ಯವಾದರೂ ದೇವ್ರು ಸತ್ಯವಾಗಿದ್ದಾನೆ. ಅದರಿಂದ ನಾವು ಪೂರ್ವದಲ್ಲಿ ಹೀಗಿದ್ವಿ, ಆದ್ರೆ ಕ್ರಿಸ್ತನಲ್ಲಿ ಬಂದ ಮೇಲೂ ಅನೇಕರು ಹೀಗೆ ಇದ್ದಾರೆ ಅನ್ನೋದೇ ಬಹಳ ದುಃಖಕರವಾಗಿರ್ತಕ್ಕಂಥ ಸಂಗತಿ. ಕ್ರೈಸ್ತರುಗಳನ್ನ, ಸಭೆಯಲ್ಲಿರ್ತಕ್ಕಂಥ ಕ್ರೈಸ್ತರು ವಿಶ್ವದಲ್ಲಿರುವ ಕ್ರೈಸ್ತರನ್ನ ನಾವು ನೋಡುವಾಗ ಬಹಳ ದುಃಖಕರವಾಗಿರ್ತಕ್ಕಂಥ ಸಂಗತಿ. ಕ್ರಿಸ್ತನಿಲ್ಲದ ಕ್ರೈಸ್ತರು ತುಂಬಿರುವ ಈ ಜಗತ್ತು, ಕ್ರಿಸ್ತನು ಇಲ್ಲದೆ ಇರ್ತಕ್ಕಂಥ ಕ್ರೈಸ್ತರು. ಅಮೇರಿಕ ದೇಶ ಕ್ರಿಶ್ಚಿಯನ್ ಕಂಟ್ರಿ ಅಲ್ವಾ, ಕ್ರೈಸ್ತರ ರಾಷ್ಟ್ರ ಅದು. ಆದ್ರೆ ಅಲ್ಲಿರ್ತಕ್ಕಂಥ ಕ್ರೈಸ್ತರಲ್ಲಿ ಎಷ್ಟು ಕ್ರೈಸ್ತರಲ್ಲಿ ಕ್ರಿಸ್ತನಿದ್ದಾನೆ. ಟ್ರಂಪು ಅಲ್ಲಿ ಇವಾಗ ಏನ್ ಮಾಡಿದ್ದಾರೆ, ಆಡಳಿತದಲ್ಲಿ ಇರ್ತಕ್ಕಂಥವನು ಅಲ್ವಾ, ಅಧ್ಯಕ್ಷ ಅಲ್ವಾ, ಅಮೆರಿಕ ಅಧ್ಯಕ್ಷ. ಒಬ್ಬ ಕ್ರೈಸ್ತನಾಗಿ ಆತನ ಎಷ್ಟು ಮದುವೆಗಳು ಮಾಡ್ಕೊಂಡಿದ್ದಾನೆ. ಆತನು ಪ್ರತಿನಿತ್ಯ ಹೇಳುವಂತ ಸುಳ್ಳುಗಳೆಷ್ಟು. ದೇವರು ವಾಕ್ಯ ಹೇಳ್ತದೆ, ಎಲ್ಲಾ ಸುಳ್ಳುಗಾರರಿಗೆ ಸಿಕ್ಕುವಂತ ಪಾಲು ಬೆಂಕಿ ಗಂಧಕಳೂರಿಯ ಕೆರೆಯ ಇದು 2ನೇ ಮರಣ ಅಂತ ಹೇಳಿ ದೇವರು ವಾಕ್ಯ ಹೇಳುತ್ತೆ ಅಲ್ವಾ. ಕೇವಲ ಕ್ರೈಸ್ತರಾದ್ರೆ ಏನೂ ಪ್ರಯೋಜನ ಇಲ್ಲ. ಯೇಸು ಸ್ವಾಮಿ ಕ್ರೈಸ್ತ ಧರ್ಮನ ಹುಟ್ಟು ಹಾಕ್ಲಿಕ್ಕೆ ಅಂತರೂ ಬರಲಿಲ್ಲ. ಕ್ರೈಸ್ತರು ದೊಡ್ಡ ಗುಂಪು ಮಾಡ್ಬೇಕಂತೇಳಿ ಯೇಸು ಸ್ವಾಮಿ ಎಲ್ಲಿಯೂ ಸಹ ಬರಲಿಲ್ಲ. ಯೇಸು ಸ್ವಾಮಿಯನ್ನ ನಿಜವಾಗಿ ಪ್ರೀತಿಸಿ ಹಿಂಬಾಲಿಸಿರ್ತಕ್ಕಂಥ ಶಿಷ್ಯರ ಸಂಖ್ಯೆ ಎಷ್ಟು? 12 ಜನ. 12ರಲ್ಲಿ ಒಬ್ಬನ ಕೊನೆಗೆ ಅವನಿಗೆ ಕಾಲು ಕೊಟ್ಟನು, ಅಡ್ಡಗಾಲು ಕೊಟ್ಟನು. 11 ಜನ ಉಳ್ಕೊಂಡ್ರು ಅಲ್ವಾ. 12 ಜನರಲ್ಲಿ ಏನ್ ಮಾಡ್ದ, ಒಬ್ಬನು ಯೇಸುವನ್ನೇ ಹಿಡಿದು ಕೊಟ್ಟ ದುಡ್ಡಿಗೋಸ್ಕರ ಅಲ್ವಾ. ಹಂಗೆ ಯೇಸುವನ್ನು ಪ್ರೀತಿಸಿ ಅದನ್ನ ಹಿಂಬಾಲಿಸೋರು ಅವತ್ತು ಕಮ್ಮಿ ಇದ್ರು, ಇವತ್ತು ಕಮ್ಮಿ ಇದ್ದಾರೆ. ನಮಗೆ ಕ್ರಿಶ್ಚಿಯನ್ ಪ್ರಕಾರ ಸಮಾಧಿ ಆಗ್ಬೋದು, ಕ್ರಿಶ್ಚಿಯನ್ ಪ್ರಕಾರ ನಾವು ಆಚಾರದಲ್ಲಿ ಮದುವೆ ಆಗ್ಬೋದು, ಎಲ್ಲ ಮಾಡ್ಕೋಬಹುದು, ಕ್ರಿಶ್ಚಿಯನ್ ಪದ್ಧತಿಯಲ್ಲಿ ನಾವು ಇರ್ಬೋದು. ಆದ್ರೆ ದೇವ್ರ ರಾಜ್ಯಕ್ಕೆ ನಾವು ಹೋಗಕ್ಕಾಗಲ್ಲ. ದೇವ್ರ ರಾಜ್ಯ ಚಿಕ್ಕದು. ಅದಕ್ಕೇನೆ ನರಕ ದೊಡ್ಡದಿದೆ, ದೇವ್ರ ರಾಜ್ಯ ಚಿಕ್ಕದಿದೆ. ಯಾಕಂದ್ರೆ ಅಲ್ಲಿ ಹೋಗೋ ಜನ ಕಡಿಮೆ. ಅದಕ್ಕೇನೆ ದೇವ್ರ ಕೇಳುತ್ತೆ, ನಿತ್ಯ ಜೀವಕ್ಕೆ ಹೋಗ್ತಕ್ಕಂಥ ದಾರಿ ಬಹಳ ಚಿಕ್ಕದು, ಅಲ್ಲಿ ಹೋಗೋರು ಕಡಿಮೆನೇ ಜನ ಅಂತ ಹೇಳಿ. ಅದರಿಂದ ಇವತ್ತು ನೀವುಗಳು ಏನ್ ಮಾಡ್ಬೇಕಾಗಿದೆ ಅಂದ್ರೆ, ಅಗಲವಾದ ದಾರಿಯಲ್ಲಿ ನಡಿಬಾರ್ದು. ನಾವು ಪಾಪದಲ್ಲಿ ಜೀವಿಸಬಾರ್ದು. ನಾವು ಈ ಲೋಕದಲ್ಲಿ ಪರ್ಮನೆಂಟ್ ಆಗಿ ಇರಕ್ ಬಂದಿಲ್ಲ. ನಾವು ಈ ಲೋಕದಲ್ಲಿ ಶಾಶ್ವತವಾಗಿ ಯಾರಿರಲ್ಲ. ನಾವು ಹೋಗ್ಲಿಕ್ಕಿದ್ದೇವೆ. ಹೋಗೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಮ್ಮನ್ನ ನಾವು ಸಿದ್ಧಪಡಿಸ್ಕೋಬೇಕು. ದೇವ್ರ ರಾಜ್ಯ ಸೇರಕ್ಕೆ, ದೇವ್ರ ಜೊತೆ ಕುತ್ಕೊಳಕ್ ನಮ್ಮನ್ನ ಏನ್ ಮಾಡ್ಬೇಕು, ಸಿದ್ಧಪಡಿಸ್ಕೋಬೇಕು. ಈ ಲೋಕದಲ್ಲಿ ನಾವ್ ಏನೆಲ್ಲ ಮಾಡಿರ್ತೇವೆ ಅವೆಲ್ಲ ಬಿಟ್ಟು ಹೋಗ್ತೇವೆ. ನಾವು ಈ ಲೋಕದಲ್ಲಿ ಎಷ್ಟು ಆಸ್ತಿ ಮಾಡಿದ್ರು ಬಿಟ್ಟು ಹೋಗ್ತೇವೆ, ಎಷ್ಟು ಮಕ್ಕಳು ಮಾಡಿದ್ರು ಬಿಟ್ಟು ಹೋಗ್ತೇವೆ, ಎಷ್ಟು ಹೆಂಡ್ರನ್ ಮಾಡಿದ್ರು ಬಿಟ್ಟು ಹೋಗ್ತೇವೆ, ಗಂಡ್ರನ್ ಮಾಡಿದ್ರು ಬಿಟ್ಟು ಹೋಗ್ತೇವೆ ಅಲ್ವಾ. ಯಾರು ಗಂಡ್ರನ್ ಕರ್ಕೊಂಡು ಹೋಗಿದಾರ, ಹೆಂಡ್ರನ್ ಕರ್ಕೊಂಡು ಹೋಗಿದಾರ, ಮಕ್ಕಳು ಕರ್ಕೊಂಡು ಹೋಗಿದಾರ, ಎಲ್ಲ ಬಿಟ್ಟು ಹೋಗ್ತೇವೆ. ನಾವು ಎಷ್ಟೇ ಸಂಪತ್ತು ಮಾಡಿದ್ರು, ಎಂಥ ಅಧಿಕಾರದಲ್ಲಿದ್ರು, ಎಂಥ ಪ್ರಭಾವಶಾಲಿಯಾಗಿದ್ರು, ಒಂದು ದಿನ ಎಲ್ಲರೂ ಮಣ್ಣಾಗ್ಲಿಕ್ಕಿದ್ದೇವೆ. ಅದಕ್ಕೇನೆ ಇವೆಲ್ಲವನ್ನು ಅರ್ಥಂತ ಸೊಲೊಮೋನನು ಹೇಳ್ತಾನೆ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ, ಮನುಷ್ಯನು ಈ ಲೋಕದಲ್ಲಿ ಪಡುವಂತ ಪ್ರಯಾಸವೆಲ್ಲ ವ್ಯರ್ಥ ಅಂತ ಹೇಳಿ ಪ್ರಸಂಗಿಯಲ್ಲಿ ನಾವು ಸೊಲೊಮೋನ ಹೇಳೋದನ್ನ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅದರಿಂದ ಈ ವ್ಯರ್ಥವಾಗಿರ್ತಕ್ಕಂಥವುಗಳಿಗೆ ನಾವು ತೌಕಿಸದೆ ನಮ್ಮನ್ನ ಏನ್ ಮಾಡ್ಬೇಕು, ಸರಿಪಡಿಸ್ಕೋಬೇಕು, ಡೈಲಿ ಸರಿಪಡಿಸ್ಕೋಬೇಕು. ನಾವ್ಯಾರು ಪರಿಪೂರ್ಣ ಅಲ್ಲ. ಪ್ರಸಂಗ ಮಾಡ ನಾನೇನ್ ಪರಿಪೂರ್ಣ ಅಂತ ಹೇಳ್ತಾ ಇಲ್ಲ. ನಾನೂ ಸಹ ಬದಲಾಗೋದಿದೆ. ನಾನೂ ಸಹ ಕ್ರಿಸ್ತನಂತೆ ಇನ್ನೂ ನೂತನಗೊಳ್ತಾ ಇದ್ದೇನೆ. ಪ್ರತಿನಿತ್ಯ ಪ್ರಾರ್ಥನೆ ಮಾಡಿದ, ಸ್ವಾಮಿ ನನ್ನನ್ನ ನೂತನ ಪಡಿಸು ಅಂತ ಹೇಳಿ. ಇವಾಗ ನನ್ನನ್ನು ಏನ್ ಮಾಡಿದ, ದೇವ್ರು ಗಾಣಕ್ಕೆ ಹಾಕಿದಾನೆ, ಪುಟಕ್ಕೆ ಹಾಕಿದಾನೆ. ಬಂಗಾರನ್ನೇ ಪುಟಕ್ಕೆ ಹಾಕಿ ಏನ್ ಮಾಡ್ತಾರಂತೆ, ಶುದ್ಧಿಸ್ತಾರಲ್ವಾ, ಶುದ್ಧೀಕರಿಸ್ತಾರಲ್ಲ. ಹಂಗೆ ಇವತ್ತು ನನ್ನನ್ನು ಶುದ್ಧಿ ಮಾಡ್ತಾ ಇದ್ದಾನೆ, ನಿಮ್ಮನ್ನು ಶುದ್ಧಿ ಮಾಡ್ತಾನೆ. ಹಾಗೆ ನಾವು ಶುದ್ಧಿಗೊಂಡು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಒಂದು ದಿನ ನಾವು ಈ ಲೋಕದಲ್ಲಿ ಏನು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ದೇವ್ರ ರಾಜ್ಯ ಮಿಸ್ ಮಾಡ್ಕೋಬಾರ್ದು. ನಾವು ದೇವ್ರ ರಾಜ್ಯಕ್ಕೆ ಸೇರ್ಬೇಕು. ನಾವು ಒಬ್ಬ ಮನುಷ್ಯನು ಇಡೀ ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ತನ್ನ ಪ್ರಾಣ ನಷ್ಟಪಟ್ರೆ ಏನು ಪ್ರಯೋಜನ ಅಂತ ಹೇಳಿ ದೇವ್ರ ವಾಕ್ಯ ಹೇಳುತ್ತೆ. ಅದರಿಂದ ಪ್ರಿಯರೇ,
ನಾವೇನ್ ಮಾಡೋಣ ಅಂತಂದ್ರೆ ನಮ್ಮನ್ನ ನಾವು ದೇವರ ಹಸ್ತಕ್ಕೆ ಬಿಟ್ಕೊಡೋಣ. ಸ್ವಾಮಿ, ನಾನು ಈ ಲೋಕಯಾತ್ರೆ ಬಿಡೋದ್ರೊಳಗಾಗಿ ನಿನ್ನಂತೆ ಮಾರ್ಪಡ್ಬೇಕು ಸ್ವಾಮಿ. ನಿನ್ನಂತೆ ಆಗಿ ನಾನು ನಿನ್ನ ಜೊತೆ ಕುಂತ್ಕೋಬೇಕಲ್ಲ ಪರಲೋಕ ರಾಜ್ಯದಲ್ಲಿ. ನಿನ್ನ ಎದೆಗೆ ಹೊರ್ಕೋಬೇಕು ನಾನು, ಲಾಜರನ್ ತರ. ಲಾಜರನ್ ತರ ನಿನ್ನ ಎದೆಗೆ ಹೊರ್ಕೋಬೇಕು ನಾನು. ನನಗೆ ಸಹಾಯ ಮಾಡು ಅಂತ ಹೇಳಿ ನಮ್ಮನ್ನು ನಾವು ದೇವರಸ್ತಕ್ಕೆ ಒಪ್ಪಿಸ್ಕೊಟ್ಟು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ಪ್ರಭು, ಈ ಸಮಯಕ್ಕಾಗಿ ನಿಮಗೆ ಮಹಿಮೆ ಮಾಡುತ್ತೇವೆ ರಾಜ್ಯ. ಈ ಲೋಕದಲ್ಲಿ ನಾವು ಅಪ್ಪ ಏನು ಮಾಡಿದರೂ ಸಹ ಎಲ್ಲವನ್ನೂ ನಾವು ಒಂದಿನ ಬಿಟ್ಟು ಹೋಗ್ಲಿಕ್ಕಿದ್ದೇವೆ. ಈ ಲೋಕದಲ್ಲಿ ನಮ್ಗೆ ಯಾವುದು ಶಾಶ್ವತವಲ್ಲ ಸ್ವಾಮಿ. ಈ ಅಲ್ಪ ಆಯುಷ್ಯದಲ್ಲಿ ಇರ್ತಕ್ಕಂಥ ನಾವು ಸ್ವಾಮಿ, ನಮ್ಮ ಸೃಷ್ಟಿಕರ್ತನ ನಿನ್ನ ಸ್ಮರಿಸುತ್ತಾ ನಿನ್ನ ಮಾರ್ಗದಲ್ಲಿ ನಡೆಯಕ್ಕೆ ಸಹಾಯ ಮಾಡು. ಹಳೆಯ ಜೀವಿತದಿಂದ ನಮಗೆ ಬಿಡುಗಡೆ ಕೊಟ್ಟು ಹೊಸ ವ್ಯಕ್ತಿಗಳನ್ನಾಗಿ ನೀವು ಮಾಡಿದ್ದೀರಿ ಸ್ವಾಮಿ. ತಿರುಗಿ ನಾವು ಹಳೆ ಜೀವಿತಕ್ಕೆ ಹಿಂದಿರುಗದಂತೆ, ಹಳೆ ಕಾರ್ಯಗಳನ್ನ ಮಾಡದಂತೆ ಹೊಸಬ್ರಾಗಿ ನಡ್ಕೊಳಕ್ ಸಹಾಯ ಮಾಡು. ನಿನ್ನ ನಾವು ಪ್ರೀತಿಸ್ಬೇಕು ಸ್ವಾಮಿ. ಅಪ್ಪ, ನಿನಗಾಗಿ ನಮ್ಮ ಹೃದಯ ಯಾವಾಗಲೂ ಮಿಡಿಬೇಕು ಸ್ವಾಮಿ. ಸಹಾಯ ಮಾಡು. ನೀವು ನಮಗೋಸ್ಕರ ಏನೆಲ್ಲ ಮಾಡಿದ್ದೀಯ ಕರ್ತನೆ, ಪ್ರತಿಯಾಗಿ ನಾವು ಸ್ವಲ್ಪ ಆದರೂ ಏನಾದರೂ ನಿಮಗೋಸ್ಕರ ಮಾಡಕ್ಕೆ, ನಿಮ್ಮ ರಾಜ್ಯದ ಅಭಿವೃದ್ಧಿಗಾಗಿ ನಾವು ಶ್ರಮಿಸಕ್ಕೆ ನಮಗೆ ಸಹಾಯ ಮಾಡು. ನಮ್ಮನ್ನ ಆಶೀರ್ವಾದ ಮಾಡು. ಲೋಕದ ಯಾವ ಮಲಿನತೆಗೂ ನಾವು ಅಂಟಿಕೊಳ್ಳದೆ, ಜಂಟಿಯಾಗದೆ, ನಮ್ಮನ್ನು ನಾವು ಪ್ರತ್ಯೇಕಿಸಿಕೊಂಡು ಶುದ್ಧವಾಗಿರುವಂತೆ, ನಿನಗಾಗಿ ಸಿದ್ಧವಾಗುವಂತೆ ನಮ್ಮನ್ನು ಸಿದ್ಧಪಡಿಸು ಸ್ವಾಮಿ. ನಾವು ಪವಿತ್ರಗೊಳಿಸು ಸ್ವಾಮಿ. ನಾವು ಯಾರ್ಯಾರು ಇನ್ನೂ ಯಾವ್ಯಾವ ವಿಷಯಗಳಲ್ಲಿ ನಾವು ಸಾಯಬೇಕಾಗಿದೆಯೋ ಅವೆಲ್ಲ ವಿಷಯಗಳಿಗಾಗಿ ಈ ಲೋಕದ ಪಾಲಿಗೆ ಸತ್ತು ಹೊಸಬ್ರಾಗಿ ನಡ್ಕೊಳ್ಳೋಕೆ, ನಿತ್ಯ ಜೀವನ ಹೊಂದಲಿಕ್ಕೆ ನಮಗೆ ಸಹಾಯ ಮಾಡು. ನಮ್ಮನ್ನು ಬದಲಾಯಿಸಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಇಲ್ಲಿ ಬಂದಿರೋ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಪ್ರತಿಯೊಬ್ಬರಿಗೆ ಒಳ್ಳೆ ಆರೋಗ್ಯ ಕೊಡು ಸ್ವಾಮಿ. ಎಲ್ಲರ ಸೇರಿದ ಎಲ್ಲ ಬಲಹೀನ ತೆಗೆದಾಕು. ಯಾರಿಗೆ ಯಾವ್ಯಾವ ಆತ್ಮಿಕ ಕೊರತೆಗಳಿದೆಯೋ ಸ್ವಾಮಿ, ಇವರೆಲ್ಲ ಆತ್ಮಿಕ ಕೊರತೆಗಳನ್ನ ನೀಗಿಸು. ಯಾರೆಲ್ಲ ಆರ್ಥಿಕವಾಗಿ ಕೊರತೆಗಳಲ್ಲಿ, ಬಡತನಗಳಲ್ಲಿ, ಸಾಲಗಳಲ್ಲಿದ್ದಾರೋ ಸ್ವಾಮಿ, ಇರುವಂಥ ಎಲ್ಲ ವಿಧವಾಗಿರ್ತಕ್ಕಂಥ ಬಡತನ, ಸಾಲಗಳಿಂದ, ಕಷ್ಟ, ಸಂಕಟ, ನೋವುಗಳಿಂದ ಬಿಡುಗಡೆ ಮಾಡು. ಎಲ್ಲರ ಕುಟುಂಬಗಳಲ್ಲಿ ಹೊಂದಾಣಿಕೆ, ಶಾಂತಿ, ಸಮಾಧಾನ, ಒಗ್ಗಟ್ಟನ್ನು ಕೊಡು ಸ್ವಾಮಿ. ಎಲ್ಲರೂ ನಾವು ಸಂತೋಷ ಸಮಾಧಾನದಿರಕ್ಕೆ ಸಹಾಯ ಮಾಡು. ನಮಗೆ ವಿರುದ್ಧವಾಗಿ ಎದ್ದಿರುವಂಥ ಎಲ್ಲ ಸೈತಾನ್ನ ತಂತ್ರೋಪಾಯಗಳಿಂದ ಬಿಡುಗಡೆ ಕೊಡು. ಸೈತಾನ್ ತರುವಂಥ ಎಲ್ಲ ಕರ್ತನೆ ಅಪ್ಪ ಶೋಧನೆಗಳನ್ನು ನಾವು ಯಶಸ್ವಿಯಾಗಿ ಯೋಗನಂತೆ ಜಯಿಸಕ್ಕೆ ನಮಗೆ ಆತ್ಮನ ಬಲವನ್ನು ಅನುಗ್ರಹಿಸು. ಹಾಗೆ ಮಾಡೋ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಈ ಆರಾಧನೆ ಕೂಟದ ಆರಂಭ ನಡೆಸಿಕೊಡುವುದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರನ್ನ ಹೆಸರಾಗಿ ಆಶೀರ್ವಾದ ಮಾಡಿ ನಿಂಚಿದ ಮೇಲೆ ರೂಪಿಸು, ನಿಮ್ಮ ಬರೋಣಕ್ಕೆ ಸಿದ್ಧಪಡಿಸು ಎಂದು ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೇನ್. ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರಿಗೆ ಮಹಿಮೆ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳೋದ್ರ ಮೂಲಕವಾಗಿ ಅವರು ಸಹ ಆತ್ಮಿಕವಾಗಿ ಬಲ ಹೊಂದಲಿಕ್ಕೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ತೇನೆ.